ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ಗೆದ್ದ ಸೋತ್ರ ಮಂದಾಸ, ಸೋತ್ ಗೆದ್ರ ಇತಿಹಾಸ. ಆ ಇತಿಹಾಸನ ಈ ವರ್ಷ ನಮ್ಮ ಸಿಂಹಾದ್ರಿ ಏನನ್ನ ತೋರ್ಸಾಕತ್ತಾನ. ಅಷ್ಟು ಪ್ರೀತಿಯಿಂದ ನಾವು ಅದಕ್ಕೆ ಫುಡ್ ಗಿಡ್ಡು ಎಲ್ಲ ನಾವು ಅದಕ್ಕೆ ಮೇಂಟೆನೆನ್ಸ್ ಮಾಡಿದ್ರು ನಮ್ಮನ್ನ ಹಾಯ್ತೈತಿ ಅಂದ್ರೆ ಅದು ಯಾವತ್ತಿದ್ರು ಹಾಯದ. ಅದ್ರ ಜೊತೆ ನಾವು ಹಂಗಿರ್ಬೇಕು ಅಷ್ಟೇ. ನಮ್ದು ಕರೆಗರಡ ಇದ್ದಿಂದ ಅವಾಗ ಹೆವಿ ಫ್ಯಾನ್ಸ್ ಇತ್ತು ಅವಾಗೆಲ್ಲ. ಆಗಿನ ಮೊಮೆಂಟಿಗೆ ನಾವು ದೊಡ್ಡ ಹೆಸರು ಮಾಡಿದ್ವಿ. ಅದು ಆ ಫ್ಯಾನ್ಸ್ ನ ಹೊಳ್ಳಿ ತಿರ್ಗಾ ಈಗ ಈ ಹೊರ ನೋಡ್ತಾ ಇದೀವಿ ನಾವು. ಒಣ ತರಲೇ ಬೇಡ ನಮಗೆ, ತಂಟೆ ತಕರ ಬೇಡ. ಊರಿನ ನಿಯತ್ತಿಂದ ಹಿಡಿದ್ರು ನಿಯತ್ತಿಂದ ಕೊಬ್ಬರಿ ಬೀಚ್ ಕೊಟ್ಟು ಬರ್ತೀವಿ ನಾವು. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಕರ್ನಾಟಕ. ಇವತ್ತು ಬಂದಿರೋ ಹೋರಿ ಪರ್ಟಿಕ್ಯುಲರ್ ಆಗಿ ಇಷ್ಟು ದಿನ ಏನು ಮಾಡ್ತಿದ್ವಿ ಅಂದರೆ, ನಮಗೆ ಯಾರ್ಯಾರು ನಮ್ಮ ವಿಡಿಯೋ ಕಮೆಂಟ್ ಮಾಡ್ತಿದ್ರು ಅದರಲ್ಲಿ ತುಂಬ ಹೆಚ್ಚಿಗೆ ಯಾರ್ದು ಬರುತ್ತೆ ಅವ್ರು ತೊಗೋತಿದ್ವಿ. ಇದು ಪರ್ಟಿಕ್ಯುಲರ್ ಆಗಿ ಮೊನ್ನೆ ಕೋಟದ ಅಖಾಡದಲ್ಲಿ 5 ಟ್ರಿಪ್ಪು ನಾನು ನೋಡಿದ್ದೀನಿ ಹೋರಿ ಹಬ್ಬನ. ನೋಡ್ಬಿಟ್ಟು ಅಲ್ಲೇ ನಾನು ಇಂಟರ್ವ್ಯೂ ತೊಗೋತೀನಿ ಅಂತ ಹೇಳಿ ಇವತ್ತು ತೊಗೊಳಕ್ಕೆ ಬಂದಿರೋಂಥ ಹೋರಿ ಬೂಕೋಡಿಹಳ್ಳಿ ಸಿಂಹಾದ್ರಿ ಅನ್ನೋ ಹೋರಿ. ಈ ಎಷ್ಟೋ ಹೋರಿಗಳು ಪಿ ಹೊತ್ತು ಹಬ್ಬ ಮಾಡಿದ್ದಾವೆ, ಹೆಸರು ಮಾಡದೆ ಇರೋ ಅಂಥವು ತುಂಬ ಇದ್ದಾವೆ. ಅಂಥ ಹೋರಿಗಳಲ್ಲಿ ಇದು ಕೂಡ ಒಂದು ಹೆಸರು ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಹಬ್ಬ ತುಂಬ ಚೆನ್ನಾಗಿ ಮಾಡ್ತಿದೆ. ಆದರೆ ಎಲ್ಲೋ ಹೆಸರಾಗುವಂಥ ಒಂದು ಕ್ಷಣಗಳಲ್ಲಿ ಎಲ್ಲೋ ಒಂದು ಹತ್ರ ಹಿಂದುಳಿತೈತೆ. ಹೆಂಗೆ ಅಂದರೆ ಅವತ್ತಿನ ದಿನ ಹೋರಿ ಹೆಸರಿರುತ್ತೆ, ಅದ್ರ ನೆಕ್ಸ್ಟ್ನೇ ದಿನ ಹೋರಿ ಯಾವುದು ಅಂತ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಈ ಚೆನ್ನಾಗಿ ಹಬ್ಬ ಮಾಡ್ತಿರೋ ಹೋರಿಗಳ್ದು ಇದೇ ಪ್ರಾಬ್ಲಮ್ ಆಗ್ತಿರೋದು. ಅಂಥ ಹೋರಿಗಳನ್ನು ಪರ್ಟಿಕ್ಯುಲರ್ ಆಗಿ ನಿಮಗೆ ಪರಿಚಯಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಂಥ ಹೋರಿಗಳಲ್ಲಿ ಕೋಡಿಹಳ್ಳಿಯ ಸಿಂಹಾದ್ರಿ ಅನ್ನೋ ಒಂದು ಹೋರಿ ಅಷ್ಟೇ. ಮೊನ್ನೆ ಇದು ಕೋಡ ಹಬ್ಬದಲ್ಲಿ ವಿಶೇಷ ಬಂಪರ್ ಕೂಡ ಆಗಿದೆ ಹೋರಿಗೆ. ಆ ಹಬ್ಬನ ಅವತ್ತಿಗೆ ಮರಿಬೇಡಿ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ. ಏಕೆಂದರೆ ಬೇರೆ ಕಡೆ ಅವರು ಇನ್ನೂ ತುಂಬ ಕಡೆ ಹಾಕೋರಿದ್ದಾರೆ. ಅಂಥ ಕಡೆ ನಿಮ್ಮ ಒಂದು ಕೂಗು, ಸಿಂಹಾದ್ರಿಯನ್ನು ಕೂಗು ಅಲ್ಲಿ ಬರ್ತಿರಲಿ. ಏಕೆಂದರೆ ಯಾವುದೇ ಒಬ್ಬ ಮಾಲೀಕ ಒಂದು ಹೋರಿ ಕಟ್ಟಿದ್ದಾನೆ ಅಂದರೆ ಪ್ರೈಸ್ಗಿಂತ ಹೆಸರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅವನಿಗೆ. ಪ್ರೈಸು ಸೆಕೆಂಡ್ರಿ, ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಬಟ್ ನಾವು ಹೋದಾಗ ಆ ಹೋರಿನ ಗುರುತಿಸೋದು, ಆ ಮಾಲೀಕರನ್ನ ಮಾತಾಡ್ಸೋದು ಆದರೆ ಅದು ಪ್ರೈಸ್ಗಿಂತ ದೊಡ್ಡ ಮಾತು. ಈಗ ಆ ಹೋರಿ ಮಾಲೀಕರು ಆ ಹೋರಿ ಬಗ್ಗೆ ಏನು ಹೇಳ್ತಾರೆ ಅಂದರೆ, ನಮಗೆ ಗೊತ್ತಿರೋದು ಒಂದು ಸಣ್ಣ ಮಾಹಿತಿ ಆದರೆ ಆ ದೊಡ್ಡ ಮಾಹಿತಿ ಅಥವಾ ಅದು ಹೇಗೆ ಬಂತು, ಅದರ ದಿನನಿತ್ಯ ಚಟುವಟಿಕೆ ಹೇಗಿರುತ್ತೆ, ಹಬ್ಬದಲ್ಲಿ ಹೇಗೆ, ಹಬ್ಬದಿಂದ ಹೊರಗಡೆ ಹೇಗೆ, ಪ್ರತಿಯೊಂದನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಹೆಚ್ಚು ಕಡಿಮೆ ಒಂದು 2 ಸಾವಿರ ಹೋರಿಗಳಿದ್ದಾವೆ. ಅವೆಲ್ಲ ಹೋರಿಗಳಿಗೂ ಹೋಲಿಸಿದ್ರೆ ಈ ಹೋರಿ ಏನು ಡಿಫ್ರೆನ್ಸು, ಅದೇ ಮೇನ್ ಬರೋದು ಪ್ರಶ್ನೆ. ಅದಕ್ಕೆ ಆ ಮಾಲೀಕರು ಏನು ಹೇಳ್ತಾರೆ ತಿಳ್ಕೊಂಡು ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರೇವಣಕುಮಾರ್ ಎಣಿಯವ್ರು ಅಂತ. ರೇವಣಕುಮಾರ್ ಅಂತ. ಫಸ್ಟ್ ಕ್ವಶನ್ನು, ಹೋರಿ ಹಬ್ಬ ಏನಕ್ಕೆ ಬೇಕು? ಎಲ್ಲಿ ಹೋದ್ರು ನಾವು ಇದೇ ಫಸ್ಟ್ ಕ್ವಶನ್ ಕೇಳೋದು. ಜನಕ್ಕೆ ಬೇಜಾರಾದ್ರೂ ಪರವಾಗಿಲ್ಲ ಈ ಕ್ವಶನ್ನು. ಏಕೆ ಅಂದರೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ರ ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಈಗ ನಿಮ್ಮ ಒಪಿನಿಯನ್ನು ಹೋರಿ ಹಬ್ಬ ಏನಕ್ಕೆ ಬೇಕು ಅಂತ? ಏನಕ್ಕೆ ಬೇಕಂದ್ರೆ ನಮ್ಮ ಮನೆಯಲ್ಲೇ ನಾವು ಹುಡ್ತಾಯಿಂದ ನಮ್ಮ ಹಿರಿಯಕರು ಈ ಹಬ್ಬ ಒಟ್ಟು ಕೊಬ್ಬರಿ ಹೊರಿನ ಕಟ್ಕೊಂತಾನೆ ಇದ್ರು. ಹಂಗೆ ಅದು ರೂಢಿ ನಮಗೂ. ಆದರೆ ಈಗ ನಮಗೂ ಅದೇ ರೂಢಿ ಆಗ್ತದೆ, ಹಂಗೆ ಬರ್ತದೆ. ಈಗ ಎಷ್ಟು ವರ್ಷದಿಂದ ಹೋರಿ ಕಟ್ತಿದ್ದೀರಾ ನೀವು? ನಾವು ಹೆಚ್ಚು ಕಮ್ಮಿ ನಾವು ಬಂದು ಒಂದು 10-11 ವರ್ಷದಿಂದ ನಾನು ಹೋರಿ ಕಟ್ತಾನೆ ಇದ್ದೀರಾ. ಇದಕ್ಕೆ ಸಿಂಹಾದ್ರಿ ಅಂತ ಹೆಸರಿಟ್ಟಿದ್ದೀರಾ. ಇದೇ ಫಸ್ಟ್ ಹೋರಿನ ಅಥವಾ ಇದಕ್ಕಿಂತ ಹಿಂದೆ ಯಾವ್ದಾದ್ರು ಹೋರಿಗಳಿದ್ವಾ ಅಥವಾ ಹೇಗೆ ಅಂತ? ನಮ್ದು ಒಂದು ಇದೇ ದೇವಗೇರಿಯಿಂದಾನೆ ತಂದಿದ್ದೀವಿ. ನಮ್ದೊಂದು ಕರೆ ಗರಡ ಅಂತಂದೇಳಿ, ಒಂದು ಕರೆ ಹೋರಿ ಇದೆ ನಮ್ದು ಗರಡ ಅಂತಂದೇಳಿ, ಅದೇ ಫಸ್ಟ್ ಹೋರಿ ನಮ್ದು.
ಅದನ್ನ ತಗೊಂಬಂದು 3 ವರ್ಷ ಹಬ್ಬ ಮಾಡಿ ಅದನ್ನ ನಾವು ತಮಿಳ್ನಾಡಿಗೆ ಸೇಲ್ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಹಬ್ಬ ಮಾಡಿತ್ತು, ದೊಡ್ಡ ಹೆಸರು ಮಾಡ್ತಾ ಇತ್ತು. ಆ ಮೂಮೆಂಟ್ನಲ್ಲಿ ಏನೋ ಒಂದು ಸ್ವಲ್ಪ ನಮ್ಮ ಒಂದು ಇದರಿಂದ ನಾವು ಅದನ್ನ ಒಂದು ಅವಾಗ ಆಗಿನ ಮೂಮೆಂಟಿಗೆ ಅವ್ರು ಮನೆಗೆ ಮಟ್ಟ ಬಂದ್ಬಿಟ್ರು. ದೊಡ್ಡ ರೇಟ್ ಅದು ಅವಾಗ, ಹೈಯೆಸ್ಟ್ ಎಷ್ಟು ಅದಕ್ಕೆ ಒಂದು 4 ಲಕ್ಷ ಕೊಟ್ಟಿವಿ ಅದನ್ನ ಅವಾಗ. ಅದೇ ದೊಡ್ಡ ರೇಟ್. ಮನೆಯಲ್ಲಿ ಅದನ್ನ ಬಂದು ಅವ್ರು ಹೇಳತ್ತೇನೆ ಅದು ಇಲ್ಲ ರೇಟ್ ಭಾಳ ಆಕತಿ, ಕೊಟ್ಬಿಡೋಣ ಅಂತ. ಈಗ ಹಿರಿಯರ ಸ್ವಲ್ಪ ಆಸೆ ಇರುತ್ತಲ್ಲ, ಅವ್ರ ಹಬ್ಬದ ಕ್ರೇಜ್ ಗೊತ್ತಿರಂಗಿಲ್ಲ ಒಳಗಿಂದ ಏನೈತೆ ಅಂತ, ದುಡ್ಡು ನೋಡ್ಬಿಡ್ತಾರೆ. ಹಂಗಾಗಿ ಅದನ್ನ ಕೊಟ್ವಿ. ನೆಕ್ಸ್ಟ್ ಹಂಗೆ ಮತ್ತೆ ಹೋರಿ ತಗಂತ ಬಂದಿವಿ. ಅವಾಗ ಅದ್ರದೊಂದು ಏನೋ ಟೈಮ್ ಏನೋ ಒಂದು ಫೇಲ್ ಆಗೋದು, ಹಂಗೆ ಏರು ಅಕ್ಕಂತ ಬಂತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ನಾವು ಪಿ ಗರ್ಡ ಅಂತಂದೇಳಿ, ಈಗ ನಾವು ಪಿ ಗರ್ಡ ಅಂತ ಒಂದು ಹೋರಿ ತಂದೇವಿ. ನಮ್ಮ ತಮ್ಮ ಶಂಕರ್ ಅಂತಂದು ಹೇಳಿ ಅವ ಇಲ್ಲ ನಾವು ಮಾಡೋಣ, ಬಿಟ್ಟಿದ್ದ ಹಬ್ಬ ಬೇಡ ಅಂತಂದೇಳಿ ಕ್ಯಾನ್ಸಲ್ ಮಾಡತ್ತಿದ್ವಿ. ಇಲ್ಲ ಬೇಡ ಮಾಡೋಣ, ನಮ್ದು ಹೆಸರು ಐತೆ, ಒಂದು ಹೋರಿ ಕಟ್ಟೋಣ ಅಂತಂದು ಹೇಳಿ ಅದು ಫಸ್ಟು ಇಲ್ಲಿ ಹಿರಿನಿಂಗದಳ್ಳಿದು ಅದು ತಮಿಳ್ನಾಡಿಗೆ ಹೋಗಿತ್ತು. ತಮಿಳ್ನಾಡಿಂದ ದೇವಸೂರಿಗೆ ಬಂತು, ದೇವಸೂರಿಂದ ನಾವು ತೊಗೊಂಬಂದಿವಿ ಅದನ್ನು. ಫಸ್ಟ್ ಆ ಪಿ ಗರ್ಡ ಅದೇ ನಮಗೆ ಫಸ್ಟ್ ನ ರೂಢ ಮಾಡಿಸಿದ್ದು ಹೋರಿ. ನಮ್ಮ ಪಿ ಒಳಗೆ ಅದು ನಮಗೆ ಹೆಸರು ಮಾಡಕ್ಕೆ ಇದು ಮಾಡ್ತಾವ. ಪಿ ಒಂದು ಕ್ರೇಜ್ ಮಾಡಕತ್ತ ನಾವು ಫಸ್ಟ್ ಬಕ್ಕ ಮಾಡ್ದಾರ. ಪಿ ಅಂದ್ರೆ ನಮ್ಗೆ ಅಲರ್ಜಿ ಇತ್ತು ಅವಾಗ. ಈಗ ಯಾವಾಗ ಅದನ್ನ ತಂದ್ವಿ, ಅದನ್ನ ತಂದಿಂದ ನಮ್ಗೆ ಪಿ ಮ್ಯಾಗ ಕ್ರೇಜ್ ಬಂತು. ಅದರಲ್ಲಿ 3 ವರ್ಷ ಹಬ್ಬ ಮಾಡಿದ್ವಿ. ಅದು ಫ್ರಿಜ್ ಬಂಪರ್ ಶಾಂತಗಿರಿಯಲ್ಲಿ ಒಂದು ಬಂಪರ್ ಕೊಟ್ಟರು. ಆಮೇಲೆ ನೆಕ್ಸ್ಟ್ ಅದು ವಯಸ್ಸಾಗ್ತಾ ಬಂತು, ಹೋರಿ ನಿಲ್ಲಾಯ್ತು ಅದು. ಆ ಮೂಮೆಂಟ್ನಲ್ಲಿ ಮತ್ತು ಹಬ್ಬ ಬೇಡ ಅನ್ನೋ ಲೆಕ್ಕದಾಗ ಇದ್ವಿ. ಇಲ್ಲೇ ಬಾಜು ಹಳ್ಳಿ 1 ಕಿಲೋಮೀಟರ್ ನಮ್ಮ ದೋಸ್ತ ಚಮ್ಮನ್ ಅಂತಂದು ಹೇಳಿ ಅವ್ರದ್ದು ಹೋರಿ ಮೇಲೆ ಮಾಲಕರವರು ಕನಕಾಪುರದವ್ರು, ಹೋರಿ ದೇವ್ಗೆರಾಗ ಎತ್ತಿದ. ಅವನು ಬಂದು ಏನೋ ಒಂದು ಟೈಮ್ ಆ ಮೂಮೆಂಟಿಗೆ ಕೊಡಾಕಂತ ಅವನು ಹೋರಿ ಕೊಡ್ಬೇಕು ತಗೋ ಅಂತ ಇದು ಮಾರ್ಸಂತ ಫಸ್ಟ್ ಮಾರ್ಸಂತ ಇದು ಮಾಡ್ದ. ನಾನು ಒಂದೇ ಶಾಲೆಯಲ್ಲೇ ಓದಿದ್ದು. ಇಲ್ಲೇ ಬಾಜು ಹಳ್ಳಿ ಎಲ್ಲ ನಾವು ಹಬ್ಬ ಮಾಡೋದು, ನಮ್ದು ಹೆಸರೆಲ್ಲ ಗೊತ್ತಿತ್ತಲ್ಲ ಅಂತಂದೇಳಿ ಅವನು ಇದು ಮಾಡ್ದ. ಆಮೇಲೆ ಏನೋ ಒಂದು ಲಾಸ್ಟ್ ಟೈಮ್ ನೀವೇ ತಗೋ ಅಂತಂದು ಹೇಳಿ ಒಂದು ಫೈನಲ್ ಆಗಿ ನನಗೆ ಬಂತದ. ಬಂತು. ಇಲ್ಲ ನಂಗೆ ಮತ್ತೆ ಈಗ ಒಮ್ಮಕ್ಲನ ಅಷ್ಟು ಇದು ಕೊಡ್ಬೇಕು, ಈಗ ಅಮೌಂಟ್ ಕೊಡ್ಬೇಕಲ್ಲ. ಹೌದೌದು, ಅದೊಂದು ಮೇನ್ ಇರುತ್ತಲ್ಲ. ಈ ದೋಸ್ತಿನೇ ವ್ಯವಹಾರಗಳು ಅಂತ ಇರ್ತಾವಲ್ಲ, ಆ ಮೂಮೆಂಟಿಗೆ ಇಲ್ಲ ನೀನು ಹುರಿ ಕಟ್ಗ, ಈ ದೋಸ್ತಿನ ವ್ಯವಹಾರ ನಿನ್ನ ಇಬ್ಬರ ನಡುವೆ ಇರಲಿ, ಯಾರಿಗೆ ಗೊತ್ತಾಗದ್ ಬೇಡ, ನೀನು ಕೊಟ್ಟಷ್ಟೇ ನಾ ಇಸ್ಕೊಂಡಷ್ಟು ವ್ಯವಹಾರ. ಮಂದಿ 100 ಮಾತಾಡ್ಕಲ್ಲಿ, ನೀವು ಹೋರಿ ಕಟ್ಗ. ಅವ್ನ ಮೇನ್ ಹೇಳಿದ್ದು ಒಂದೇ ಮಾತು, ನೀವು ಹೋರಿ ಕಟ್ಕೊಂಡ್ ದೊಡ್ಡ ಹೆಸರು ಮಾಡ, ಇದನ್ನ ಪ್ರೀತಿನ ಸಾಕು. ಇವೆರಡು ಮಾತು ಹೇಳದ ಅಲ್ಲಿ ಹೋರಿ ಹಿಡ್ಕೊಂಬಂದ್ವಿ ಅಷ್ಟೇ. ವ್ಯವಹಾರ ನನಗೂ ನನ್ನ ದೋಸ್ತಗ ಅಷ್ಟೇ ಗೊತ್ತು. ಎಲ್ರು ಕೇಳ್ತಾ ಇದಾರೆ, ಯಾವ್ದಂತರೂ ಒಂದು ಟ್ವಿಸ್ಟ್ ಐತಿ, ಅದು ಯಾರಿಗೆ ಹೇಳಂಗಿಲ್ಲ. ಹಂಗೆ ಕೇಳ್ತಾನೆ ಇರ್ಬೇಕು ಅವ್ರು. ಇದು ಒಟ್ಟು ಸಿಂಹಾದ್ರಿ ಅನ್ನೋದು ಕೇಳ್ತಿರ್ಬೇಕು ಅದನ್ನ, ಅದು ಹಂಗೆ ಇರ್ತದೆ. ಅವನ ಹೆಸರು ಮಾಡು, ನೀನು ಕಟ್ಗ ಅಂತಂದೇಳಿ ನನಗೆ ಬಲವಂತ ಮಾಡಿ ಹೋರಿ ಕೊಟ್ಟು ಕಳ್ಸಿರೋದು. ಈಗ ತಗೊಂಬಂದ್ರಿ ಹೋರಿ ತಗೊಂಬಂದ್ರಿ, ಸಿಂಹಾದ್ರಿ ಅಂತ ಏನಕ್ಕೆ ಹೆಸರಿಟ್ರಿ? ಫಸ್ಟ್ ನೇಮೇ ಸಿಂಹಾದ್ರಿ. ಅವ್ರ ಕಡೆ ಸಿಂಹಾದ್ರಿ ಅದು ಫಸ್ಟ್ ಹೆಸರು. ಅವರಿಂದನೇ ಹಂಗೆ ನೀವು ಕಂಟಿನ್ಯೂ ಮಾಡಿ. ಅಂದ್ರೆ ಈಗ ಒಂದ್ ಹೆಸರು ಇರುತ್ತ. ಈಗ ಗರುಡ ಕುಮಾರ್ ಅಂತಂದ್ ಇರುತ್ತ. ಅವ್ ಗರುಡ ಕುಮಾರ್ ಅಂದಾಗ 4 ಜನ ನೋಡ್ತಿರ್ತಾರ. ಹೊಳ್ಳಿ ಅವನ್ನ ಸಿಂಹಾದ್ರಿ ಕುಮಾರ್ ಅನ್ನೋದಾಗ ಮತ್ ಜನ ನೋಡೋದು ಡಿಫ್ರೆಂಟ್ ಆಗತ್ತೆ. ಇದ್ರಲ್ಲಿ ಎಷ್ಟೇ ವ್ಯತ್ಯಾಸ. ಈಗ ಇದು ಸಿಂಹಾದ್ರಿ ಅಂತ ಎಲ್ಲಾ ಕಡೆಗೆ ಇದು ಫ್ಯಾನ್ಸ್ ಅದಾರ ಸಿಂಹಾದ್ರಿ ಅಂತ. ಹೌದಾ, ಊರ ಹೆಸರು ಅಷ್ಟೇ ಚೇಂಜ್. ಸಿಂಹಾದ್ರಿ ಫ್ಯಾನ್ಸ್ ನ ಈಗ ಇದನ್ನ ಗರುಡ ಅಂತ ಬಿಟ್ರೆ 4 ಜನ ಹೊಳ್ಳೋದ್ ಲೇಟ್ ಆಗತ್ತೆ. ಸಿಂಹಾದ್ರಿ ಆದ್ರೆ ಆ ಜನ ಏನಿರುತ್ತೆ, ನಮ್ ಫ್ಯಾನ್ಸ್ ಗರುಡ ಫ್ಯಾನ್ಸ್ ಅಂತ ಗರುಡ ಯಾವಲ್ಲಿ ಇದ್ದೇ ಇರ್ತಾರೆ. ಸಿಂಹಾದ್ರಿ ಬಂದ್ರು ಇರ್ತಾರೆ, ಗರುಡಕ್ಕೆ ಇರ್ತಾರೆ. ಸಿಂಹಾದ್ರಿ ಫ್ಯಾನ್ಸ್ ಗಳು ನಾವ್ ಏನ್ ಮಾಡ್ತೇವೆ, ಹೆಸರು ಮಾಡ್ಬೇಕಲ್ಲ. ಮತ್ತೆ ಸಿಂಹಾದ್ರಿ ಆದ್ರೆ ಕಂಟಿನ್ಯೂ. ಆಮೇಲೆ ಅವರು ಹೋರಿ ಕೊಟ್ರ ಅಂತಂದೇಳಿ ನಮ್ ಜೊತೆಗೆ ಬಿಟ್ಟಿಲ್ಲ. ಅವರು ಹೋರಿ ಕೊಟ್ಟಷ್ಟೇ ಅವ್ರು ಹೆಂಗದ ಹಂಗ ಪ್ರೀತಿ ಐತೆ. ನಮ್ ಜೊತೆ ಹಂಗೆ ಸಾಥ್ ಕೊಟ್ಟ ಹಬ್ಬ ಮಾಡ್ತಾರ. ಅವೇನು ಹೋರಿ ಕೊಟ್ಟೇವಿ, ಅವ್ರದ್ದು ಹೋರಿ ಮುಗೀತು ಇಲ್ಲ, ನಾವು ಅವ್ರು ಕೊಟ್ಟ ಹಂಗಿಲ್ಲ. ಬಾಂಧವ್ಯ ಒಳ್ಳೆ ಬಾಂಧವ್ಯ ಹಂಗೆ ಐತೆ. ಹಬ್ಬಕ್ಕೆ ಹಂಗೆ ಹಾಕ್ತಿವಿ. ಎಲ್ರು ಅವರೆಲ್ಲ ಸೇರ್ಕೊಂಡ್ ಮಾತಾಡ್ಕೊಂಡ್ ನಮ್ಮ ಹುಡ್ರು ಅವ್ರ ಹುಡ್ರು ಮಾತಾಡ್ಕೊಂಡ್ ಹಾಕ್ತಿವಿ. ಅವರು ಬಂದು ಸಪೋರ್ಟ್ ಮಾಡ್ತಾರ. ಎಲ್ಲ ಚಂದಾಗಿ ಹಬ್ಬ ಮಾಡ್ತಾ ಇದ್ದಾರೆ. ಜಾತಿ ಭೇದ ಏನಿಲ್ಲ, ಪ್ರೀತಿ ಅಭಿಮಾನಕ್ಕೆ ಇಷ್ಟೇ ಹೋರಿನ. ಈಗ ಇನ್ನೊಂದೇನು ಅಂದ್ರೆ, ಈಗ ಹೋರಿ ಕಟ್ತೀರಾ, ಈಗ ಖುಷಿಗೆ ಹಬ್ಬ ಮಾಡೋದು ಎಲ್ಲ ಪ್ರೈಸ್ ಏನು ಇಲ್ಲ ಅಂತ. ಹೋರಿ ಹಬ್ಬದಲ್ಲಿ ಹೋರಿ ಏನಕ್ಕೆ ಹೆಸರು ಮಾಡಬೇಕು ಅಂತ ಈಗ ನಾನು ಕನ್ಫ್ಯೂಸ್ ಮಾಡೋದು ಏನು ಅಂದ್ರೆ, ಹಬ್ಬ ಮಾಡ್ಕೊಂಡ್ ನಾನು ಹಿಡ್ಕೊಂಡು ಹೋಗ್ತೀನಿ, ಹಬ್ಬ ಮಾಡ್ಕೊಂತೀನಿ ಬರ್ತೀನಿ, ಇದು ಓಕೆ. ಈಗ ಪರ್ಟಿಕ್ಯುಲರ್ ನಂದೊಂದು ಹೆಸರು ಇರ್ಬೇಕು ಹೋರಿ ಹಬ್ಬದಲ್ಲಿ. ಹೆಸರ್ಬೇಕಂದ್ರೆ ಈಗ ನೀವು ನಮ್ದು ಏನೈತೆ ಅಂತ ಬಂದ್ರೆ, ನೀವು ನಮ್ದು ಏನೈತೆ ಅಂತ ನೀವು ನಮ್ ಇಂಟರ್ವ್ಯೂ ಬಂದ್ರಿ, ಹೋರ್ ಐತೆ ಅಂತ ಬಂದ್ರೆ ನಂದೇನ್ರ 4 ಗಂಟೆ ಅಷ್ಟೇ ಐತೆ ಅಂದ್ರೆ ಬರ್ತಿದ್ರ. ಅದು ಮೇನ್. ಇದರಿಂದ ನಮ್ದು ಹೆಸರು 4 ಜನ ನಾವು ನೋಡಿದ್ರೆ, ನಂಗೆ 2 ತಮಿಳ್ನಾಡು ಕರ್ನಾಟಕ ಗುರುತಿಸ್ತಾರೆ.
ಎದರಿಂದ ಗುರುತಿಸ್ತಾರೆ? ಹೋರಿಯಿಂದ. ಹೋರಿಯಿಂದ ಗುರುತಿಸ್ತಾರೆ. ನಮ್ಗೆ ಈಗ ಹೋದ್ರು ಅಷ್ಟು ಬೆಲೆ ಐತೆ, ಅಷ್ಟು ಮರ್ಯಾದೆ ಐತೆ ಆ ಕಡೆ. ಎಲ್ಲಿ ಹೋದ್ರು ನಾವು ಯಾವ ಬಸವಣ್ಣಗೂ ಕೇಡ್ ಮಾಡಲ್ಲ. ಒಂದೇದ ನಮ್ದು ಹಬ್ಬ ಏನ ನಮ್ದೇನ, ಹೋದ್ವಾ ಹಬ್ಬ ಮಾಡ್ಕೊಂಡ್ವಾ ಬಂದ್ವಾ, ಬಂದ್ವಿ. ದುಡ್ಡು ಕೊಟ್ಟಂದ್ರೆ ಪ್ರೈಸ್ ಹೊಡೆಯಲ್ಲ. ಇದೊಂದು ಕೊಟ್ರ ಕೊಳ್ಳಿ ಬಿಟ್ರೆ ಬಿಡ್ಲಿ, ನಮ್ಮ ಎತ್ತು ಹಬ್ಬ ಮಾಡ್ದಂಗೆ ಕೊಡ್ಬೇಕು ನಮಗೆ ಪ್ರೈಸ್. ಅದನ್ನ ಭಾಳ ಇಷ್ಟಪಡ್ತೀವಿ ನಾವು. ಈಗ ರೀಸೆಂಟ್ ಆಗಿ ಕೋಡಕ್ ಹಾಕಿದ್ರಿ, ಅವತ್ತು ನಾನು ನೋಡಿದೆ ಹಬ್ಬ. ಕೋಡ ಹಬ್ಬದಲ್ಲಿ ಆಯ್ತಲ್ವಾ, ಆಗ ಹೋರಿ ಹಬ್ಬ ಆಯ್ತು. ನಿಮ್ಮ ಹೋರಿ ಈಗ ಹೆಸರು ಮಾಡಿದ್ಯಾ, ಮಾಡ್ತಿದ್ಯಾ, ಇಲ್ಲ ಮಾಡೋದ್ರಲ್ಲಿ ಇನ್ನೂ ಹಿಂದೆ ಇನ್ನೂ ಹೆಸರು ಮಾಡ್ತಾ ಇದೆ. ಈಗ ನಮ್ಮ ಮನೆಗೆ ಬಂದು ನಾಲ್ಕು ಹಬ್ಬ ಮಾಡ್ತಿದ್ವು. ಕುಪ್ಪಗಡ್ಡೆಲ್ಲೇ ನಮ್ಗೆ ಒಂದೇ ಹಬ್ಬ ಹಿಡಿದಿದ್ವಿ ನಾವು, ಸ್ವಲ್ಪ ನಮ್ಮ ಮಿಸ್ಟೇಕ್ ಇಂದ. ಹೋರಿದೇನಲ್ಲ ಅಲ್ಲಿ ನಮ್ಗೆ ಸಮಾಧಾನಕರ ಫ್ಯಾನ್ ಏನೋ ಕೊಟ್ರು, ಅದು ನಮ್ಗೆ ಒಳ್ಳೆ ವಿಚಾರ. ಫಸ್ಟ್ ಬೀಳ್ಬೇಕು ನಾವು ಸ್ಟಾರ್ಟಿಂಗ್ ನನ್ನ ವಿಚಾರದಲ್ಲಿ, ನನ್ನ ಮನೆ ಹಬ್ಬದ ಹೋರಿ ವಿಚಾರದಲ್ಲಿ ನಾವು ಸ್ಟಾರ್ಟಿಂಗ್ ಬಂಪರ್ ಆದ್ರೆ ನಾವು ಲಾತೆ ಮತ್ತೆ ನಮ್ಮ ಹಣೆ ಬರಲ್ಲಿ ಮುಗೀತು. ಅದು ಒಂದೇ ಹಬ್ಬ ಹಿಡಿದ್ದು ನಮ್ಗೆ ಚಲೋ. ನೆಕ್ಸ್ಟ್ ಹಬ್ಬ ಕೋಡಂಬಿ ಬಂಪರ್ ಹೊಡೆದೆ ನಾವು ಅಲ್ಲಿ 3 ರೌಂಡ್. ಅದು ದೊಡ್ಡ ಹಬ್ಬ ಕಡ ಅಲ್ಲಿ ನಿಯತ್ತಿನ 8 ಎಣ್ಣೆನೂ ಕೊಟ್ಟಿಲ್ಲ, ನಿಯತ್ತಿಂದಾನೆ ಅಲ್ಲಿ ಬಂಪರ್ ಹೊಡೆದ್ವಿ. ನೆಕ್ಸ್ಟ್ ಮೊಳಲ್ಗಾಂವ್ ಹಾಕಿದ್ವಿ, ಅಲ್ಲಿ ಇನ್ನೊಂದು ರೌಂಡ್ ಬಿಟ್ಟಿದ್ರೆ ಅಲ್ಲಿ ಬಂಪರ್ ಇತ್ತು. ಯಾಕೋ 4 ರೌಂಡ್ ಬಿಟ್ಟು ನಾವು ನಿಲ್ಲಾದ್ವಿ ಅಂದ್ರೆ ಅವ್ರು 4 ರೌಂಡ್ ಅಂತ ಮುಂಜಾನೆ ಹೇಳಿದ್ರು ಅವ್ರು. ಅಲ್ಲಿ ಟಾಪ್ ಚೆನ್ನಾಗಿ ಮಾಡಿದ್ದು ಹೋರಿ. ನಮ್ಮ ಹೋರಿ ಮಾತ್ರ ರೈಟ್ ಸೈಡೇ ಬರುತ್ತೆ, ಚೆನ್ನಾಗಿ ಬರುತ್ತೆ ಹೋರಿ. ನಮ್ದೇನು ಹೋರಿದ ಬಗ್ಗೆ ತೊಂದರೆ ಇಲ್ಲ. ಅಲ್ಲಿ ಇನ್ನೊಂದು ರೌಂಡ್ ಅವರು ಫಸ್ಟ್ ಹೇಳೋತ್ನ 4 ರೌಂಡ್ ಅಂತ ಕನ್ಸಿಡರ್ ಹೇಳಿದ್ರು. ಆಮೇಲೆ ರೌಂಡ್ಸ್ ಮ್ಯಾಗ ಕೊಟ್ಟಿವಿ ಅಂತಂದೇಳಿ ಎಲ್ಲರೂ ಇನ್ನೊಂದು 3 ಹೋರಿ 5 ರೌಂಡ್ ಬಿಟ್ಟಿದ್ರು ನಾವು ಅಂತ. ಅದೇನೋ ಪ್ರೈಸ್ ಇಂದ ಅಲ್ಲಿ ಫ್ರಿಜ್ ಕೊಟ್ರು. ನೆಕ್ಸ್ಟ್ ಇದು ಕೋಡದಲ್ಲಿ 5 ರೌಂಡ್ ಬಿಟ್ವಿ. ಅವ್ರು ಹೇಳೋದ ಬೇಡ, ನಾವೇ ಸುಮ್ಮನೆ ಬಿಟ್ಬಿಟ್ವಿ. ಯಾಕೆ ಬೇಕು, ಯಾರು ಮಾತಾಡ್ಬಾರ್ದು. ನಮ್ಮ ಊರಿಗೆ ದಮ್ ಐತೆ, ಓಡ್ತೈತೆ. ನಾವು ಆ ಟೈಪ್ ಶ್ರಮ ಪಟ್ಟಿರ್ತೇವೆ. ನಮ್ಮ ಹುಡ್ರದು ಎಲ್ಲ ಒಬ್ಬರದೇ ಅಂತಾರಲ್ಲ, ನಮ್ದೆಲ್ಲ ಗರುಡ ಸಿಂಹಾದ್ರಿ ಬಳಗದ ಏನೈತಲ್ಲ ಎಲ್ಲರ ಶ್ರಮ ಅದು ಪ್ರತಿಫಲ ಕೊಡ್ತಾ ಐತೆ. ಅಂದ್ರೆ ಈ ಹೋರಿ ತಗೊಂಬರ್ಬೇಕಾದ್ರೆ ಆಲ್ರೆಡಿ ನೀವು ಫಿಕ್ಸ್ ಆಗ್ಬಿಟ್ಟಿದ್ರಿ ಹೋರಿ ಚೆನ್ನಾಗಿ ಹಬ್ಬ ಮಾಡುತ್ತೆ ಅಂತ, ಅಥವಾ ಈ ಬಂದ್ಮೇಲೆ ನೋಡೋಣ ಇದ್ರ ಹಬ್ಬ ನೋಡ್ರಿ? ಅವ್ರ ಮನೇಲಿ ಚೆನ್ನಾಗ್ ಮಾಡಿತ್ತು, ನನ್ನ ಮನೇಲಿ ಬಂದ್ ಚೆನ್ನಾಗಿ ಮಾಡೋ ಮಟ ನಾವು ನಂಬಲ್ಲ. ಅದೇ ಯಾಕಂದ್ರೆ ಅವ್ರದ್ದು ಸ್ಟಾರ್, ಅವ್ರ ಹಕ್ಕಿ ಮನೆ, ಅವ್ರ ಹಣೆ ಬರ ಹುಡ್ರದು ಅಲ್ಲಿ ಚೆನ್ನಾಗ್ ಮಾಡಿತ್ತು, ಮಾಡಿಲ್ಲ ಅಂದಿಲ್ಲ. ಅದೇ ಟೈಪ್ ನಮ್ಮ ಮನೇಲಿ ಮಾಡ್ಬೇಕಂತ ನಾನು ಆಸೆ ಇಟ್ಕೊಂಡ್ ತಂದಿರ್ತೇನೆ, ಬಟ್ ಮಾಡ್ಬೇಕಲ್ಲ, ಅದು ಮಾಡುತ್ತೆ. ಈಗ ಏನಿತ್ತು ಅದು ಸಂಶಯ ಏನಿತ್ತು ಅದನ್ನ ಫಿಲ್ ಮಾಡೈತೆ. ಅದ್ರಲ್ಲಿ ಮೊನ್ನೆ ಕ್ವಾಡ್ ಹಬ್ಬ ಮಾತ್ರ ಹೆವಿ ಮಾಡ್ತು. ಇನ್ನು ನಮ್ದು ಮತ್ತೆ 2ನೇ ರೌಂಡ್ ಸರ್ವೆ ಹೊಡಿತು. ಸರ್ವೆ ಕೊಡಿದಾಗ ನಮ್ಮ ಎತ್ತಿನ ಕೋಡ್ ಇರೋದೇ ಸ್ವಲ್ಪ ಸಣ್ಣ, ತೀರಾ ಇದ್ರ ಕೊಡಲ್ಲ, ಬಡ್ಡಿ ಕೊಡಲ್ಲ, ಸ್ವಲ್ಪ ತಿಳು ಕೊಡು. ಹಂಗೆ ಕೋಡಿ ಎಫೆಕ್ಟ್ ಆಗುತ್ತೆ ನಮ್ಮ ಎತ್ತಿಗೆ ಏನಾರ ಒಂದ್ ಇದಾದ್ರೆ. ಅಂತದ್ರಲ್ಲಿ ನಾ ಸರ್ವೆ ಕೊಡಿದಾಗ ಮತ್ ನಮ್ಮ ಎತ್ತಿನ ಕೋಡಿಗೆ ಏನಾಗಿಲ್ಲ, ಚಟ್ಟಿಗೆ ಏನಾಗಿಲ್ಲ, ಒಂದ್ ಸ್ವಲ್ಪ ಒಪ್ಪೇರ್ ಆಗಿತ್ತು. ಅದೇ ಮತ್ 3, 4, 5 ಕಂಟಿನ್ಯೂ ಮತ್ತೆ ಬಿಟ್ವಿ. ಅಂದ್ರೆ ಈಗ ಒಂದ್ ಹಬ್ಬದಿಂದ ಇನ್ನೊಂದ್ ಹಬ್ಬಕ್ಕೆ ಆಗ್ತಿರಲ್ವಾ? ಈಗ ಇದರಲ್ಲಿ ಎಷ್ಟು 4 ಹಬ್ಬ ಮಾಡಿದಿರಿ ಅಂತ ಹೇಳಿ, ಈಗ ಒಂದ್ ಹಬ್ಬದಿಂದ ಇನ್ನೊಂದ್ ಹಬ್ಬಕ್ಕೆ ಆಗ್ತಿರಲ್ಲ, ಎಷ್ಟು ಗ್ಯಾಪ್ ಬಿಡ್ತೀರಾ ಅಂತ? ನಾನು ಒಂದ್ ಹಬ್ಬದಿಂದ ಒಂದ್ ಹಬ್ಬಕ್ಕಂದ್ರೆ ಈ ವರ್ಷ ತಿಂಗಳಾನೇ ಬಿಟ್ಟೇನೆ. 15 ದಿನಕ್ಕೊಮ್ಮೆ ಮಾಡ್ತಿದ್ವಿ ಎಲ್ಲ ಮನಿ. ಆಮೇಲೆ ಹುಡ್ರು ಒಬ್ಬೊಬ್ರು ಡ್ಯೂಟಿ ಹೋಗ್ತಿರ್ತಾರ, ಅವ್ರ ಮನೇಲಿನೂ ಅವ್ರು ಬೇಜಾರ್ ಮಾಡ್ಬಾರ್ದು. ನಾವು ಈಗ ಹೋರಿ ಕಟ್ಟಿದೇನಂತ ಹೇಳಿ ಅವ್ರ ಮನೆಗೆ ನಾವು ಬೇಜಾರ್ ಮಾಡ್ಬಾರ್ದು. 1 ತಿಂಗಳಿಗೆ ಒಮ್ಮೆ ಅವ್ರ ಮನ್ಯಾಗ ಸುಮ್ಮನೆ ಕಳ್ಸಿರ್ಬೇಕು. ಹೌದ್ರಾ? ಆಮೇಲೆ ಈಗ ಹಬ್ಬ ಏನಕ್ಕಂದ್ರೆ ಒಂದು ಕ್ರೇಜ್. ಈಗ ಒಂದಿಷ್ಟು ಮಂದಿ ಹಬ್ಬ ಜೀವನ ಮಾಡ್ಕೊಂಡ್ಬಿಟ್ರ, ಅದು ಮೇನ್. ಅದು ಹಬ್ಬ ಕ್ರೇಜ್. ಒಂದಿನ ಚಂದ ಎಲ್ಲರೂ ಖುಷಿಲಿ ಹಬ್ಬ ಮಾಡ್ಕೊಂಡು, ಯಾವ ಜಗಳ ಏನ್ ಇಲ್ದೇನೆ ನಮ್ಮ ಎತ್ತಿನ ಮಕ್ಕಳ ದಮ್ಮು ನಾವು ಬಿಡೋರ್ ಕಸು ಹಬ್ಬ ಮಾಡ್ಕೊಂಡ್ ಮನೆಗೆ ಬಂದ್ರೆ ಮುಗೀತು. ನಮ್ಮ ಆಮೇಲೆ ನಮ್ಮ ಊರಿಗೆ ನಮ್ಮ ಹುಡ್ರಿಗೆ ಏನಾಗಿರ್ಬಾರ್ದು, ಅದೊಂದು ಬಹಳ ನಮ್ಗೆ ಟೆನ್ಷನ್ ಇರುತ್ತೆ. ಹೋಗಿ ಬರಲಿ ಮಟ ನಮ್ಗೆ ಟೆನ್ಷನ್ ಇರುತ್ತೆ. ಹೋದರೆಲ್ಲರೂ ಕರೆಕ್ಟ್ ಆಗಿ ಬರ್ಬೇಕು. ಈಗ ಎಷ್ಟು 100 ಮಂದಿ ಬರ್ತಾರೋ, 200 ಮಂದಿ ಬರ್ತಾರೋ, ಎಷ್ಟು ಮಂದಿ ಬರ್ತಾರೋ ಗೊತ್ತಿಲ್ಲ. ನಮ್ಮ ಎತ್ತಿಗೆ ಹಬ್ಬಕ್ಕೆ ಫ್ಯಾನ್ಸ್ ಜಾಸ್ತಿ ಆಗ್ತದಾರ. ಯಾರಿಗೆ ನೋವಾದ್ರೆ ನಮ್ಗ ನೋವಾದಂಗಲ್ಲ. ಅವ್ನ ಫ್ಯಾನ್ಸ್ಗೆ ಏನ್ ರಾತ ತಡ್ರಿ. ಈಗ ನಿಮ್ಗೆ ಏನ್ ರಾತ ಅಂದ್ರೆ ನೀವು ಹೊರಗೆ ಬಂದಿರ್ತೀವಿ, ನೀನು ನಮ್ಮ ಸಿಂಹಾದ್ರಿ ನಮ್ಮ ಕುಮ್ಮಣ್ಣ ಅಂತಿರ್ತೀಯ, ನಿಮ್ ತಂದೆ ತಾಯಿ ಅನ್ಬೇಕಲ್ಲ. ಹೌದು ಕರೆಕ್ಟ್. ಅವೆಲ್ಲ ಸ್ವಲ್ಪ ಸಮಸ್ಯೆ. ಅವೆಲ್ಲ ಉದ್ದೇಶಕ್ಕೆ ನಾವು ತಿಂಗಳಿಗೆ ಒಂದ್ ಹಬ್ಬಕ್ಕೆ ಹಾಕ್ತಿವಿ. ಈಗ ಮುಗಿತು, ಇನ್ನೇನು ಹಾಕಲ್ಲ. ಇನ್ನ ಬಿಸಿಲು ಬಾಳ, ಮುಂದಿನ ವರ್ಷ. ಆಮೇಲೆ ಈ ಬಿಸಿಲಿಗೆ ಏನೇನ್ ಆಗ್ತಾ ಇದಾವ ಬೇಡ ಅಂತ ನಾವು ನೀಲ್ ಮಾಡ್ಬೇಕಂತ ಇದು ಮಾಡೇವಿ. ಮತ್ ನಮ್ ಹುಡ್ರದ್ ಏನಾರ ಅವ್ರಿಗೆ ಏನಾರ ಮತ್ತೆ ಏನಾರ ಹಾಕನ ಅಂದ್ರೆ ಫ್ಯಾನ್ಸ್ ಅಪೋಸಿಟ್ ಆಗಿ ಅಂದ್ರೆ ಹಾಕಲ್ಲ, ಅವ್ನ ಕೇಳೇ ಹಾಕದ. ಸಪೋರ್ಟ್ ಮಾಡಿದ್ರೆ ಹಾಕದ. ಅವ್ರು ಸಪೋರ್ಟ್ ಮಾಡಿದ್ರೆ ಮತ್ತೆ ನೋಡ್ಬೋದು
ಅಷ್ಟೇ ನೋಡ್ಬೋದು. ನೋಡ್ಬೋದು ಮ್ಯಾಕ್ಸಿಮಮ್ ಡೌಟ್ ಇದೆ but ನೋಡ್ಬೋದು. 99 ಡೌಟ್ 1% ಅಷ್ಟೇ 1% ನೋಡ್ಬೋದು. ನೋಡ್ಬೋದು. ಈಗ ಇನ್ನೊಂದು ಏನು ಅಂದ್ರೆ ಅದೇ ಹೇಳಿದ್ನಲ್ವ ನಾನು, ಈಗ ಒಂದು 1,500-2 ಸಾವಿರ ಹೋರಿಗಳಿದಾವೆ ಅಂತ ಅಂದ್ರೆ ಈಗ ಅವಕ್ಕೆಲ್ಲಕ್ಕೂ ಹೋಲಿಸಿದ್ರೆ ನಿಮ್ಮ ಹೋರಿ ಹೆಸರು ಮಾಡಬೇಕು, ಹೆಸರಾಗಿದೆ ಅನ್ನಕ್ಕೆ ಏನು ಕಾರಣ, ಏನು ಕಾರಣ ಇರುತ್ತೆ? ನಮ್ಮ ಹೋರಿ ರೈಟ್ ಸೈಡ್ ಬರುತ್ತೆ, ಮೇನ್ ಅಕ್ಷಿಯಲ್ಲಿ ರೈಟ್ ಸೈಡ್ ಬರುತ್ತೆ. ರೈಟ್ ಸೈಡ್ ಬರೋ ಹೋರಿ ಭಾಳ ರೇರ್, ಅದಕ್ಕೆ ರೈಟ್ ಸೈಡ್ ಬರೋ ಒಂದು ವಿಚಾರ. ಆಮೇಲೆ ರೈಟ್ ಸೈಡ್ ಬರೋದಂದ್ರೂ ಹಂಗೆ ರೈಟ್ ಸೈಡ್ ಎಲ್ಲೋ ಬರ್ತಿರ್ತವೆ. ಆ ರೈಟ್ ಸೈಡ್ ಎಲ್ಲ ಒಂದು ಗತ್ತಿನಿಂದ ಬರುತ್ತೆ. ಆಮೇಲೆ ಸ್ಪೀಡ್ ನಮ್ಮೂರಿ ಎಷ್ಟು ರೌಂಡ್ ಬಿಟ್ರೆ ಅದು ರೈಟ್ ಸೈಡೇ ಬರೋದು ಹೋರಿ, ಆ ಸ್ಪೀಡಲ್ಲೇ ಇರುತ್ತೆ, ಆ ಸ್ಪೀಡಲ್ಲೇ ಬರುತ್ತೆ. ಈಗ ಬಟ್ ಪಿಪಿ ಕೋಲ್ ಶೇಕ್ ಮಾಡಲ್ಲ. ಒಂದೊಮ್ಮೆ ಈಗ ಪಿಪಿ ಹೋರಿ ಹೆಂಗ್ ಪಿಪಿ ಕೋಲ್ ತರಬೇಕಂತ ತರಲ್ಲ, ಹಂಗ್ ತೇರ್ ನಮ್ಮನೆ ತರತ್ತ ಹಂಗ್ ತರುತ್ತೆ. ಈಗ ಪಿಪಿ ಅಂತ ಅಂದ್ರಲ್ವಾ, ಈಗ ಪಿಪಿ ಹೋರಿಗೂ ಬಕ್ಕ ಹೋರಿಗೂ ನಿಮ್ ಪ್ರಕಾರ ಏನ್ ಡಿಫ್ರೆನ್ಸ್ ಅಂತ? ಪಿಪಿ ಅಂದ್ರೆ ಇದನ್ನೇ ಹೇಳ್ಬೇಡಿ, ಅದು ಪಿಪಿ ಹೊತ್ಕೊಳುತ್ತೆ ಅಂತ ಹೇಳ್ಬೇಡಿ, ಬೇರೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ಪಿಪಿ ಊರಿಗೆ ಬಕ್ಕ ಊರಿಗೆ ಅಂತ ಏನ್ ಡಿಫ್ರೆನ್ಸ್ ಅಂತಲ್ಲ, ಎರಡು ಅವು ಬಸವಣ್ಣನೇ. ಆದ್ರೆ ಈಗಲ ವಿಚಾರದಾಗ ವ್ಯತ್ಯಾಸಕ್ಕಿಂತ ಹಬ್ಬದಾಗ ಮೇನ ಪಿಪಿ ಊರಿಗೆ ಕಟ್ಟಿಕಂದ್ರೆ ಟೆನ್ಷನ್ ಇಲ್ಲ, ಪಾಳ್ಯದಾಗ ಟೆನ್ಷನ್ ಇಲ್ಲ. ಯಾರಾದ್ರೂ ಹಿಡ್ಕಂತಾರೆ, ಯಾರಾದ್ರೂ ಬಿಡ್ತಾರೆ. ಬಕ್ಕ ಊರಿ ಪಾಳ್ಯದಾಗ ಹಿಡ್ಕೊಳ್ಳೋದೇ ಕಷ್ಟ. ಬಕ್ಕ ಊರಿ ಅಂದ್ರೆ ಹಬ್ಬಕ್ಕ ಬರಲ್ಲ ಅಂತಾರೆ, ಮೇನ್ ನಿಂತ್ಕೊಬೇಕು. ಆಮೇಲೆ ಅಲ್ಲಿ ಗುಡ್ಡಿ ಪಾಳೆ, ಆಮೇಲೆ ಬಕ್ಕ ಊರಿ ವಿಚಾರದಲ್ಲಿ ಆಮೇಲೆ ನಾವು ಬಕ್ಕ ಊರಿ ಕಟ್ಟೆ ಬಂದಾರ ಅವ ನಾವು ಬಿಡ್ತಾ ಇದ್ದ ಟೈಮ್ನಲ್ಲಿ ಹಿಂಗೆಲ್ಲ ಇದ್ದಿದ್ದಿಲ್ಲ, ಬಾರಿ ಚಂದ ಇರೋದು ಹಬ್ಬ. ಅದನ್ನೆಲ್ಲ ನಾನು ವಾರಕ್ಕೊಂದೊಂದು ಹಬ್ಬಕ್ಕೆ ಹಾಕಿದ್ದೇನೆ. ಇದಕ್ಕಿನ್ನೂ ರೆಸ್ಟ್ ಕೊಟ್ಟಿದ್ದೇವೆ ನಾವು, ಅದನ್ನೆಲ್ಲ ವಾರಕ್ಕೊಂದೊಂದು ಹಬ್ಬಕ್ಕೆ ಹಾಕಿದ್ದೇವೆ. ಈಗ ಇವಾಗೆಲ್ಲ ಹಟ್ಟಿ ಹಬ್ಬ ಒಂದ್ ಸೈಡ್ ಆಕ್ಷನ್ ಊರಿದು, ಒಂದ್ ಸೈಡ್ ಪಿಪಿ ಊರಿದು, ಮತ್ತೆ ಬಿಸಿ ಅವಾಗೆಲ್ಲ ಹೆಂಗಲ್ಲ, ನಮ್ದೆಲ್ಲ ಏಕಿತ್ತು ಅವಾಗ. ಒಂದೇ ಸಿಂಗಲ್ ಪಿಪಿ ಬಹಳ ಆದ್ಯತೆ ಕಡಿಮೆ, ಅವಾಗ ಪಿಪಿಗಳೇ ಕಡಿಮೆ ಇತ್ತು. ಈಗ ಪಿಪಿ ಕ್ರೇಜ್ ಆಗ್ಬಿಟ್ಟಿದೆ, ಕ್ರೇಜ್ಗೆ ಅರ್ಧ ಪಿಪಿ ಓರಿಸ್ತಿದ್ದಾರೆ ಪಿಪಿ ಎಲ್ಲರ ಬಾಯಲ್ಲೂ ಪಿಪಿ. ಈಗ ನೀವು ಎಷ್ಟಡಿ ಓರಿಸ್ತೀರಾ ಪಿಪಿ ಅಂದಾಜು? ಪಿಪಿ ಎಷ್ಟಡಿ ವರ್ಷದ ದಿವನ ನಮ್ಮ ಪಿಪಿ 12 ಅಡಿ ಪಿಪಿ ಕೋಲ್, ಒಂದು 5 ಅಡಿ ಚೆಟ್, 17 ಅಡಿ ಟೋಟಲ್. 17 ಅಡಿ ಅಂತೂ ಇರುತ್ತೆ. ಜಾಸ್ತಿ ಆಗ್ಲಿಲ್ವಾ ಅಂತ ಅಂದ್ರೆ ಅದಕ್ಕೆ ಅಷ್ಟು ಜಾಸ್ತಿ, ಮತ್ತೆ ಅವು ಜಾಸ್ತಿ ಅಂದ್ರೆ ಅಷ್ಟು ಮೀಡಿಯಂ ಮ್ಯಾಕ್ಸಿಮಮ್ ಅಂದ್ರೆ ಅಷ್ಟು ಅದಕ್ಕೆ ಹೊರಸ್ಲೇಬೇಕಲ್ಲ. ಇಲ್ಲ ಪಿಪಿ ಅವ್ರು ಏನಾಗಲ್ಲ, ಈ ಪಿಪಿ ಅವ್ರು ಅಂತಂದೇಳಿ ನಾವೆಲ್ಲರೂ ಒಂದು ಮಾರ್ ಕಟ್ಟಿದ್ರೆ ಅದು ಅಲ್ಲ. ಒಂದು ಈಗ ನಾರ್ಮಲ್ ಆಗಿ ಹೆಂಗೆ ಅಂದ್ರೆ ಒಂದು 10 ಅಡಿ ಹಿಂಗ್ ಕಟ್ತಾರೆ, ನಾರ್ಮಲ್ 10 ಅಡಿ. ಈ ಕಟ್ಟರು ಇದಾರೆ, ಇಲ್ಲ ಅಂತಿಲ್ಲ, ಕಟ್ಟರು ಇದಾರೆ. ಈಗ ಇದ್ರ ಅದನ್ನ ಹೇಳಿದ್ನಲ್ರಿ, ಇದ್ರ ಕೋಡಿನ ಲೆಕ್ಕಕ್ಕೆ ನಾವು ಹೊರಿಸ್ತೀವಿ. ಈ ಹೊರಿ ತಾಕತ್ತಿಗೆ ನಾವು ಹೈಟ್ ಹೊರಿಸ್ಬೋದು, ಅದಿರೋ ಕೋಡಿನ ಲೆಕ್ಕಕ್ಕೆ ನಾವು ಆ ನಮೂನೆ ಹೊರಿಸ್ತೇವೆ. ಈಗ ನಮ್ದು ಅದೈತಲ್ಲ ಅವ್ರಿಗೆ, ಅದಕ್ಕೆ ಬೇಕಾದಷ್ಟು ಹೈಟ್ ಹೊರಿಸ್ರಿ, ಹೊರಸ್ರಿ. ಅದು ಕೋಡ್ ಹಂಗಿದಾವ, ಅದು ಇದ್ರ ಕೋಡ್, ಅದು ಗಟ್ಟಿಗೋಡು. ಇದ್ರದ್ದು ಹಂಗ ಕೋಡ್ಗಳು ಇಲ್ಲ, ಅದಕ್ಕಷ್ಟೇ. ಕೋಡ್ ಮಾತ್ರ ಇದ್ರದ್ದು ಗಟ್ಟಿಗೋಡ್ ಇದ್ದಿದ್ರೆ ಆ ವಿಚಾರನೆ ಇಲ್ಲ. ನೀವು ಇದಕ್ಕೂ ಎಷ್ಟು ಬೇಕಷ್ಟು ಸೇರ್ಸ್ರಿ, ತಾಕತ್ತೈತೆ, ಆ ತಾಕತ್ತೈತೆ. ಆದ್ರೆ ಕೋಡ್ನ ಕೋಡ್ ಒಂದೇ ಅದ್ರ ನಾವು ಅದಕ್ಕೆ ಎಷ್ಟು ಮಿನಿಮಮ್ ಅಷ್ಟೇ. ಈಗ ಪಿಪಿ ಹೊರಿ ಅಂದ್ರೆ ಏನ್ ರೇಂಜ್ ಇರ್ಬೇಕು ಆ ರೇಂಜ್ ಹೊರಿಸ್ತೇವೆ. ಈಗ ಒಂದ್ ಮಾರ್ ಎಬ್ಸಿದ್ರೆ ಪಿಪಿ ಹೊರಿ ಹಂಗಲ್ಲ, ಒಂದ್ ಮಾರೆ ಎಲ್ಲ ಹೆಡ್ಸಂತಲ್ಲ, 25 ಫುಟ್ ಬೇಡ, ಒಂದ್ ಫುಟ್ ಬೇಡ, ನಮ್ಗೆ 4 ಮಂದಿ ಮೆಚ್ಚಬೇಕು ಮೀಡಿಯಂ ಆಗಿ ಇರ್ಲಿ ಅಂತ. ಈಗ ಹೋರಿನ ಬರೀ ಕೇವಲ ಹಬ್ಬಕ್ಕೋಸ್ಕರ ಬಳಸ್ಕೊತಿದ್ದೀರಾ ಅಥವಾ ಏನಾದ್ರು ಕೃಷಿ ಚಟುವಟಿಕೆ ಏನಾದ್ರು ಮಾಡ್ತಿದ್ದೀರಾ ಅಥವಾ ಹೇಗೆ? ಕೃಷಿ ಚಟುವಟಿಕೆನ ಅವ್ರು ದೇವಗಿರಿಯಲ್ಲಿ ಮಾಡಿದಾರೆ. ನಾನು ಇವತ್ತು ಯುಗಾದಿ ಹಬ್ಬ ಇವತ್ತೇ ಹೊಡಿರೋದು ಚೆನ್ನಾಗಿ ಹೋಗುತ್ತೆ. ಆಮೇಲೆ ಹೆಚ್ಚು ನನ್ಗೆ ಹಬ್ಬದಲ್ಲಿ ಬಹಳ ಖುಷಿ ಕ್ರೇಜ್ ಹೋರಿ ಕೊಡ್ತಂದ್ರೆ ನಾ ಕೃಷಿ ಚಟುವಟಿಕೆ ಹೊಡೋದು ನಾನು ಕಡಿಮೆ. ಹಬ್ಬದಲ್ಲೇನೆ ಒಂದು ಹೆಸರಿರ್ಲಿ, ಹಬ್ಬದಲ್ಲೇನೆ ಹೆಸರು ಮಾಡ್ಬೇಕಂತ ಆಸೆ. ನಮ್ದೇನ್ ಜಮೀನ್ ಬಾಳ ಇಲ್ಲ, ಒಂದ್ 4 ಎಕರೆ ಐತ್ರಿ, ಆಟಕ್ಕೆ ನಡೀತೈತೆ. ಆದ್ರೂ ನಮಗೆ ಎದು ಖುಷಿ ಕೊಡ್ತೈತಲ್ಲ ಆ ಖುಷಿಗೆ ಇರ್ಲಿ ಅಂತ ನಾವು ಅದನ್ನಷ್ಟೇ ಪ್ರೀತಿಯಿಂದ ಇಡ್ತೀವಿ. ಹಬ್ಬಕ್ಕೆ ಇರ್ಲಿ, ಹಬ್ಬ ಮಾಡ್ತೇವೆ, ಅದ್ರಲ್ಲಿ ಹೆಸರು ಮಾಡತ್ತ ಅದನ್ನೇ ಮಾಡ್ಲಿ. ನಾವು ಸಪ್ರೇಟ್ ಒಂದ್ ಜೊತೆ ಎತ್ತೇನ ಬೇಕಾರೆ ಕಟ್ಕಂತೀವಿ. ತಗೊಂಡ್ಬರೋದು. ಈಗ ಎಷ್ಟು ವರ್ಷ ಆಗಿರ್ಬೋದು ಎತ್ತಿಗೆ? ಇದಕ್ಕೀಗ ಎಷ್ಟು ವರ್ಷದಲ್ಲಿ ನಡೀತಿರ್ಬೋದು? ನಮ್ದು ಅಲ್ಲೇ 7 ವರ್ಷ 8 ವರ್ಷ ಹಬ್ಬ ಮಾಡಿವಿ. 2 ವರ್ಷ 3 ವರ್ಷ ಸಾಲಿಡ್ ಹರ್ದಾರ ಎತ್ತಿನ, ಇಲ್ಲ ಅನ್ನಂಗಿಲ್ಲ, ಸಾಲಿಡ್ ಹರ್ದ. ಇತ್ತಾಗ ಹೆಸರು ಮಾಡಿರ್ತಲ್ಲ, ಇದ ನಮ್ 1 ವರ್ಷದಿಂದ ಐತಲ್ಲ, 2 ವರ್ಷದಿಂದ ಏನ್ ಹೆಸರು ಮಾಡ್ಕೊಂಡ ನಾವು ಅದ ಸ್ಪೀಡ್ ಅದ್ರದ. ಈಗ ಅದ್ರದ ನಮ್ಮ ಮಾಲೀಕ್ ಅಂದ ಕಸರತ್ತೆ, ಹೋರಿ ತಾಕತ್ತೆ ಮಾಲೀಕ ಕಸರತ್.
ಮೊನ್ನೆ ಕೊಡಂಬಿ ಹಬ್ಬದ ಬಂಪರ್ ಹೊಡೆದೋಣ ಅದ ಅಕ್ಷಯ ಫೇಲ್ ಆಗಿದ್ವಿ ನಾವು ಹೋದ ವರ್ಷ ಹಚ್ಚ ವರ್ಷ ಅಲ್ಲೇ ಆ ಅಕ್ಷಯ ಹರಿದಿದ್ರ ಅದ ಅಕ್ಷಯ ಬಂಪರ್ ಕಿತ್ತು ತೋರ್ಸಿ ಬಿದ್ದ ಜಾಗ ಗೆದ್ದ ತೋರ್ಸಿ ನಾವು ಅಂತ ಹೆಸರು ಮಾಡ್ಕೊಂಡು ಹೋಗೋಣ ಈಗ ನಾವು ಮುಂದೆ ನೆಕ್ಸ್ಟ್ ಆ ಕಡೆ ಹಾಕ್ಬೋದು ಹಾಕ್ಲಿಕ್ಕಿಲ್ಲ ಮುಂದ್ ವರ್ಷಕ್ಕಂತ ಹಾಕ್ತಿವಣ ಈ ವರ್ಷ ಏನ್ ಟ್ರೈನಿಂಗ್ ಐತಲ್ಲ ಮುಂದೆ ಇನ್ನೂ ಟ್ರೈನಿಂಗ್ ಮಾಡ್ತೀವಿ ಎತ್ತಿನ ಬಿಡೋದಲ್ಲ ಎತ್ತಿ ಇನ್ನೂ ಜೋರ್ ಮಾಡ್ತದ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಹೋರಿದ್ದು? ಈ ವರ್ಷ ಈ ತರ ಎತ್ತ ಡಿಕಾರ್ಷನ್ ಆಗೈತಿ ಇಷ್ಟ ತನ ಹುಡ್ರ ಕಸೋಣ ಇನ್ನೂ ಹಲವಾರು ಹುಡ್ರ ಕಸ್ತವಿ ಇನ್ನೂ ಹಲವಾರು ಹೆಸರು ಮಾಡ್ಕೊಂತವಣ ಈ ಹಬ್ಬ ಇಲ್ಲ ಇನ್ನೊಂದು ಹಬ್ಬ ಜಾಸ್ತಿ ಮಾಡೋಣ ಅಂತ ಹುಡ್ರನ ಹವಾ ಇದು ಮಾಡ್ಕೊಂತವಣ ನಾವು ಎಷ್ಟು ಅಭಿಮಾನಿಗಳು ಹೊಂದ್ಕೋಬೇಕು ನಮ್ಗೆ ಇನ್ನೂ ಜಾಸ್ತಿ ಹೊಂದ್ಕಿಲ್ಲ ಅಂತ ಇದು ಮಾಡ್ಕೊಂತ ಅಂದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಹೋಗ್ತಾ ಅಂದ್ರೆ ಹಬ್ಬಕ್ಕೆ ಹಾಕಿದಾಗ ಈಗ ಹಬ್ಬಕ್ಕೆ ಅಂದ್ರೆ ಈ ಹೋರಿ ಮಾಲಕಪ್ಪ ಅಂತ ಗುರುತಿಸ್ಬೇಕು. ಈಗ ಹಬ್ಬಕ್ಕೆ ಹಾಕಿದಾಗ ಅನ್ನೋ ಕಾರಣ ಜಿಲ್ಲಾ ವೈಸ್ ತಾಲೂಕ್ ವೈಸ್ ಗಳ ಊರಿಗೆ ಹಾಕಿದಾರೆ ಊರ ಹೆಸರು ಈಗ ನಾವೇನ್ ಮಾಡಿದ್ವಿ ಒಂದು ಇದು ಸೊರಬ ತಾಲೂಕಿಗೆ ಹಾಕಿದ್ವಿ ಕುಪ್ಪಗಡ್ಡೆ ನೆಕ್ಸ್ಟ್ ಉತ್ತರ ಕನ್ನಡ ಜಿಲ್ಲಾಕ್ ಹಾಕಿದ್ವಿ ಕೋಡಂಬಿ ನೆಕ್ಸ್ಟ್ ಶಿರ್ಸಿ ತಾಲೂಕಿಗೆ ಹಾಕಿದ್ವಿ ಮತ್ತ ಮಳಗಾವ್ಗೆ ಹೊಳ್ಳಿ ಈಗ ಹಿರೇಕೆರೆ ತಾಲೂಕು ಹಾಕಿದ್ವಿ ಹಿಂಗೆ ನಾವು ಜಿಲ್ಲಾ ತಾಲೂಕ್ ವೈಸ್ ಹಾಕಿದೆ ಅಂದ್ರೆ ಅಲ್ಲೆಲ್ಲೆಲ್ಲಿ ಫ್ಯಾನ್ಸ್ ಹೊಡ್ತಾರೆ ಹೋರಿ ಹಬ್ಬ ನೋಡಿ ಫ್ಯಾನ್ಸ್ ಹೊಡ್ತಾರೆ ಅವ್ರು ಬಂದು ನೋಡೋದು. ಈಗ ಕೆಲವೊಂದ್ ಕಡೆ ಹಿಡ್ಕೊಂಡು ಹೋಗ್ತಿರಲ್ಲ ನಿಮ್ ಪ್ರಿಪರೇಷನ್ ಎಲ್ಲ ಹೆಂಗಿರುತ್ತೆ ಅಂತ ಈಗ ನಾಳೆ ಹಬ್ಬ ಇದೆ ನಾಳೆ ಹಬ್ಬಕ್ಕೆ ಹಿಡ್ಕೊಂಡು ಹೋಗ್ತಿದ್ದೀರಾ ಹೆಚ್ಚಿನ ಪ್ರಿಪರೇಷನ್ ಅವ್ರು ಮಾಡ್ತಾರೆ ನಮ್ದು ಏನಿದ್ರು ನಮ್ದು ಮೇಂಟೆನೆನ್ಸ್ ಏನಂದ್ರೆ ನಾವು ಟ್ರೈನ್ ಅಪ್ ಮಾಡೋದು ಹಬ್ಬಕ್ಕೆ ಹಾಕ್ಬೇಕಂದ್ರೆ ನಮ್ದು ನಾನೇನಾದ್ರು ಹೆಚ್ಚು ನಾನು ಇದು ಪ್ರಿಪ್ರೇಷನ್ ಏನ್ ಮಾಡಲ್ಲ ನಂದು ನಾ ತಲೆ ಕೆಡ್ಸಲ್ಲ ಅದಕ್ಕೆ ನಮ್ದು ಏನಾದ್ರು ಟ್ರೈನ್ ಅಪ್ ಮೈಸೋದು ಆದ್ರ ಹಬ್ಬದಾಗ ಎಷ್ಟು ರೌಂಡ್ ಬಿಡ್ಲಿ ಎತ್ತಿನ ಒಟ್ಟು ಹಿಂಗೆ ಹೊಳ್ಳಿ ನೋಡಲ್ಲ ಆ ಟೈಪ್ ನಾನು ರೆಡಿ ಮಾಡೋದು ನಮ್ಮ ಜವಾಬ್ದಾರಿ ಅದನ್ನ ಆ ಟೈಪ್ ನಾವು ಟ್ರೈನ್ ಅಪ್ ಕೊಡ್ತೀವಿ ಟ್ರೈನ್ ಅಪ್ ಇಂದಾನೆ ಹೋರ್ ಹಬ್ಬ ಮಾಡೋದು ಟ್ರೈನ್ ಅಪ್ ಕೊಡ್ಲೇಬೇಕು ಹಂಗೆ ಮನೆ ಕಟ್ಟಿ ಮಾಡ್ತಾವಂದ್ರೆ ಆಗಲ್ಲ ಟ್ರೈನ್ ಅಪ್ ಮಾಡ್ತೀವಿ ಆ ಟ್ರೈನ್ ಅಪ್ ತಕ್ಕಂಗೆ ಪ್ರಿಪ್ರೇಷನ್ ಇವನು ನಮ್ಮ ಶಂಕರ ಮೂಡ್ರಿ ಎಲ್ಲಾರು ಮಾಡ್ತಾರೆ ಅಂದ್ರೆ ಇನ್ನೂ ಎಷ್ಟು ವರ್ಷ ನಾವು ಅಖಾಡದಲ್ಲಿ ನೋಡ್ಬೋದು ಸಿಂಹಾದ್ರಿನ ಇನ್ನೂ ಎಷ್ಟು ವರ್ಷ ನಿಮ್ಮ ಮನೇಲಿ ಈಗ ಗರುಡಾಗ ಹೇಳಿದ್ರಿ ಹಬ್ಬ ಚೆನ್ನಾಗಿ ಮಾಡ್ತಿತ್ತಣ ಇಲ್ಲ ನಮ್ಮ ಮನೇಲಿ ಹಿಂಗೆ ಹಿರಿಯರು ಹೇಳ್ಬಿಟ್ರು ನಾವು ಕಳ್ಕೊಂಡ್ವಿ ಆ ಎತ್ತನ ಅಂತ ಈ ಎತ್ತಲ್ಲಿ ನಿಮ್ಮ ಮನೇಲಿ ಸಿಂಹಾದ್ರಿ ಅನ್ನೋ ಹೆಸರಲ್ಲಿ ಇನ್ನೂ ಎಷ್ಟು ವರ್ಷ ನೋಡ್ಬೋದು ಜನ ಈ ಎತ್ತನ್ನ ಏನಿಲ್ಲ ಇದು ಅದು ನಮ್ಮ ಮನೇಲಿ ಅದು ಸಾಯ ಮಠ ನೋಡೋದೆ ಅದು ಏನಕ್ಕೆ ಕೇಳಿದೆ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು ಪಾಯಿಂಟ್ ಗರುಡನ ಹೆಸರು ಮಾಡಿತ್ತು ಎತ್ತು ಕೊಟ್ರಿ ಅವತ್ತಿನ ಮೊಮೆಂಟಿನ ಬುದ್ಧಿ ಅಷ್ಟಿತ್ತು ಅವತ್ತಿನ ಹಬ್ಬದ ನಮ್ದು ಒಂದು ತಿಳುವಳಿಕೆನ ಅಷ್ಟೇ ಇತ್ತು ಆ ವಿಚಾರದಲ್ಲಿ ನಮ್ಮ ತಿಳುವಳಿಕೆ ನಮ್ಮ ಬೆಳವಣಿಗೆನ ಅಷ್ಟೇ ಇತ್ತು ಆ ಮೂಮೆಂಟ್ ನ ಕೊಟ್ವಿ ಇವತ್ತಿನ ಇದ್ರಾಗ ಹಂಗಿಲ್ಲ ಇವತ್ತು ಬಸವಣ್ಣನ ಬೆಲೆ ಆಮೇಲೆ ನಮ್ಮ ಹುಡ್ರು ಅದಕ್ಕೆ ಇಟ್ಟರಂತ ಪ್ರೀತಿ ಆ ಅಭಿಮಾನ ಅವಾಗ ಅರ್ಥ ಆಗ್ಲಿಲ್ಲ ನಮ್ಗೆ ಕೊಟ್ವಿ ಅದು ಕೊಟ್ಟಿಂದ ನಮ್ಗೆ ಅರ್ಥ ಆಯ್ತು ಎಲ್ಲರ ಎಷ್ಟು ಬೇಜಾರಾದ್ರ ದುಡ್ಡಿನಕ್ಕಿಂತನ ಅಭಿಮಾನಿಗಳ ಎಷ್ಟು ಬೇಜಾರಾದ್ರ ಅನ್ನೋದು ಅರ್ಥ ಆತ ಆಮೇಲೆ ಹಬ್ಬದಾಗ ಏನ್ ಹೆಸರು ಐತೆ ಅನ್ನೋದು ಅದು ಕೊಟ್ಟಿಂದ ಗೊತ್ತಾತ ಹಂಗಾಗಿ ಇದನ್ನ ಆ ಟೈಪ್ ಮಾಡಲ್ಲ ಇದು ಹೆಸರಿಗಾಗಿ ಇಟ್ಕೊಂತೀವಿ ಹೆಸರು ಮಾಡಕನೆ ಇಟ್ಕೊಂತೀವಿ ಇನ್ನು ಹೆಚ್ಚು ಹೆಸರು ಈಗ ಕೊಬ್ಬರಿ ಎಲ್ಲ ಹೆಂಗೆ ಈಗ ಪಿಪಿ ವರಿಗಳು ಅಂದ್ರೆ ಕಡಿಮೆನೆ ಕಟ್ಟೋದು ನಿಮ್ಮ ಇದ್ರಲ್ಲಿ ಈಗ ಬಕ್ಕನು ಬಿಟ್ಟಿದ್ದೀರಾ ಅನ್ಸುತ್ತೆ ಬೊಕ್ಕ ಬಿಟ್ಟು ಅವ್ರು ಬಿಟ್ಟಿದ್ದಾರೆ ಬಿಟ್ಟಿದ್ದೀರಾ ಬಕ್ಕಾಗೂ ಈಗ ಪಿಪಿಗೂ ನೋಡ್ತಿದ್ದೀರಲ್ವಾ ನಿಮ್ಮಲ್ಲಿ ಏನ್ ಡಿಫ್ರೆನ್ಸ್ ಕಾಣ್ತಿದ್ವಿ ಒಂದೇ ಎತ್ತಲ್ಲಿ ಎರಡು ನೋಡಿ ಬಕ್ಕಾದಲ್ಲಿ ಬಿಟ್ರೆ ಹೋರಿ ಅಕ್ಷಯಲ್ಲಿ ಎದ್ದು ಕಾಣಲ್ಲ ರೀ ಮೊನ್ನೆದು ಕ್ರೇಜ್ ಕಮ್ಮಿ ಬಕ್ಕಾಕದಾಗ ಪಿಪಿಗಾದ್ರೆ 4 ಜನ ನೋಡ್ತಾರೆ ಇಷ್ಟೇ ಅದ ವ್ಯತ್ಯಾಸ ಅಂದ್ರೆ ಹಿಂಗ್ ಹೋಗ್ತಾ ಇರುತ್ತೆ ಹಿಂಗೆ ನೋಡ್ತಾರೆ ಪಿಪಿ ಅಂದಾಗ ಅಲ್ಲೇ ಮೈಕೆ ಇದು ಒಂದು ಅಲೌನ್ಸ್ಮೆಂಟ್ ಜಾಸ್ತಿ ಆಗತ್ತೆ ಆ ಪಿಪಿ ಅನ್ನೋದು ಕ್ರೇಜ್ ಜಾಸ್ತಿ ಆಗತ್ತೆ ರೋಮಾಂಚನ ಆಗತ್ತೆ ಬಕ್ಕ ಆದ್ರೆ ಅಷ್ಟು ಕ್ರೇಜ್ ಇರಲ್ಲ ಬಂತು ಹೋತು ಇಷ್ಟ ಇರುತ್ತೆ ಬಕ್ಕ ಯಾವ ಕೆಲವಾದಂತ ಹೆಸರಾದಂತ ಹೋರಿಗಳನ್ನ ಸ್ವಲ್ಪ ಇದು ಮಾಡ್ತಾರೆ ಹೈಲೈಟ್ ಮಾಡ್ತಾರೆ ಪಿಪಿ ಹಂಗಲ್ಲ ಪಿಪಿ ಪ್ರತಿಯೊಂದು ಹೊರಿಗಳು ಹೈಲೈಟ್ ಮಾಡ್ತಾರೆ ಅಟ್ಲೀಸ್ಟ್ ಲಾಸ್ಟಿಗೆ ಪಿಪಿ ಅಂತ ಏನಾದ್ರು ಪೀಪ್ ಅಂದ್ರೆ ಬಿ ಈ ಬಕ್ಕ ಹೊರಿಗಳು ಅಂದ್ರೆ ಕೆಲವೊಂದು ಹೊರಿಗಳು ಹೆಸರು ಮಾಡ್ಕೊಂಡಿದ್ದಾವೆ ಬಕ್ಕದಲ್ಲಿ ಅವಕ್ಕೆ ಜಾಸ್ತಿ ಕ್ರೇಜ್ ಮಾಡ್ತಾರೆ ಇದನ್ನ ಆದ್ಯತೆ ಮಾಡ್ತಾರೆ ಹೌದು ಈಗ ನೀವು ನೋಡಿದ್ರಲ್ವಾ ಈಗ ಎಷ್ಟೋ ಕಡೆ ನೆಗೆಟಿವ್ ಹೇಳಿ ಏನು ಪ್ರಾಬ್ಲಮ್ ಇಲ್ಲ ನೆಗೆಟಿವ್ ಪಾಸಿಟಿವ್ ಆ ಥರ ಯಾವ್ದು ನಮ್ದ್ರಲ್ಲಿ ನೆಗೆಟಿವ್ ಪಾಸಿಟಿವ್ ಕೊಡಬೇಕು ಅನ್ನೋದೇನಿಲ್ಲ ಈಗ ನೀವು ಈಗ ಹೇಳಿದ್ರಿ ನೀವೇ ಒಂದು ಇಲ್ಲಣ್ಣ ತುಂಬಾ ಸೋತಿದೀವಿ ಸೋತ್ ಮೇಲೆ ಗೆದ್ದಿದೀವಿ ನಾನು ರೌಂಡ್ ಅಂತ ಇಲ್ಲಿ ಮೆನ್ಷನ್ ಮಾಡಲ್ಲ ಅದನ್ನ ಎಡಿಟ್ ಮಾಡ್ಕೊತೀನಿ ನಾನು ಸೋತಿದ್ದೀರಾ ಗೆದ್ದಿದ್ದೀರಾ ಪ್ರತಿಯೊಂದು ಹೊರಿಗಳು ಇವತ್ತು ಯಾರ್ಯಾರು ಕಟ್ಟಿದಾರೋ ಎಲ್ಲರೂ ಒಂದ್ ರೌಂಡ್ ಸೋತಿರ್ತಾರೆ ಅಥವಾ ಮುಂದೆ ನಮಗೆ ಗೊತ್ತಿಲ್ಲ ಸೋಲ್ದೇ ಇರೋರು ನಾವು ಸೋಲೇ ಕಾಣಲ್ಲ ಅಂತ ಯಾರು ಇರಲ್ಲ ಯಾರು ಇರಕ್ಕಾಗಲ್ಲ ನಿಮಗೆ ಆ ಕ್ಷಣದಲ್ಲಿ ಅವತ್ತೇನೋ ಒಂದು ಸೋತಿರ್ತೀರಾ ಅವಾಗ ಏನ್ ಅನ್ಸಿತ್ತು ಅಥವಾ ಈಗ ಅದ್ ಮಾಡಿದ್ ನೋಡಿ ಏನ್ ಅನ್ಸ್ತಾ ಐತೆ ಅಂತ ಈಗ ಬಂಪರ್ ಹೊಡೆದೈತೆ
ಏನ್ ಅನ್ಸುತ್ತೆ ನಿಮಗೆ ಅಂತ? ಸೋತಾಗ ಅನುಭವನ ಬೇರೆ ಅಣ್ಣ, ಗೆದ್ದಾಗ ಅನುಭವನ ಬೇರೆ. ಆ ಸೋತ ಒಂದ್ ಸ್ವಲ್ಪ ಬೇಜಾರಾಗತ್ತಿಲ್ಲ ಅನ್ನಂಗಿಲ್ಲ, ಬೇಜಾರಾಗತ್ತಿ ಒಂದಿನ ಅದ. ನೆಕ್ಸ್ಟ್ ಆ ಕಡೆ ಇನ್ನು ಇವತ್ತು ಸೋತಿದೀವಿ, ನಾಳೆ ಆ ಪ್ರಯತ್ನ ಮಾಡ್ಬಾರ್ದು, ಗೆದ್ದ ತೋರಿಸ್ಬೇಕು ಅನ್ನೋದು ಒಂದು ಛಲ ಇರುತ್ತೆ ಅಣ್ಣ. ಅದೊಂದು ಗೆದ್ದು ತೋರ್ಸಂತ ಹೋರಿ ಅಣ್ಣ ಅದು. ಮತ್ತೆ ಸೋತಿದ್ದೇವೆ ನಾವು ಇಲ್ಲ ಅನ್ನಂಗಿಲ್ಲ. ಅವತ್ತು ಸೋತಾಗ ಎಷ್ಟು ಬೇಜಾರಾಗಿತ್ತು, ಇವತ್ತು ಗೆದ್ದಾಗ ಎಷ್ಟು ಖುಷಿ ಆಗಿತ್ತು ನಮ್ಗೆ. ಮುಂದೆ ಇವತ್ತು ನಾವು ಇದ ವರ್ಷದಾಗನ 2 ಬಂಪರ್ ಹೊಡಿದ್ವಿ. ಆಮೇಲೆ ಇದ ವರ್ಷ 2 ಬಂಪರ್ ಹೊಡಿದ್ವಿ. ಆಮೇಲೆ ಬಂಪರ್ ಅನ್ನಕ್ಕೆ ಮುಂಚೆಲ್ಲ ಬಂಪರ್ ಹೊಡಿಬೇಕಾದ್ರೆ ಭಾಳ ಕ್ರಿಟಿಕಲ್ ಇತ್ತು. ಈ ಏನ್ ಆ ಟೈಪ್ ಏನಿಲ್ಲ, ಆಮೇಲೆ ಚೆನ್ನಾಗಿ ಹಬ್ಬ ಮಾಡುತ್ತೆ, ಪ್ರೈಸ್ ಹೊಡೆಯೋದೇನು ದೊಡ್ಡಲ್ಲ. ಆಮೇಲೆ ನಿಯತ್ತಿಲ್ಲ, ನಾವಂತೂ ಒಂದ್ 8ನೇನೋ ದುಡ್ಡು ಕೊಡಲ್ಲ. ಚೆನ್ನಾಗಿ ಅನ್ಬೋದು ಸರ್. ಅಂದ್ರೆ ಈಗ ಹೇಳಿದ್ರಲ್ವಾ ನಿಯತ್ತಿಲ್ಲಿ ಹಬ್ಬ ಮಾಡಬೇಕು, ನಿಯತ್ತಿಲ್ಲಿ ಹಬ್ಬ ಮಾಡ್ತಿದ್ದೀರಾ ಅಂತ. ಆ ಥರ ಯಾವ್ದಾದ್ರು ಕಾಲ್ಸಕ್ಕೆ ನೀವು ಬಂದಿದೆಯಾ? ಯಾವುದು ಅಂತ ಮೆನ್ಷನ್ ಮಾಡೋದು ಬೇಡ, ಯಾವ್ದ್ರಿಂದ ಎಲ್ಲಿಂದ ಬಂದಿದೆ ಅಂತ. ಆ ಥರ ಯಾವ್ದಾದ್ರು ಬಂದಿದೆಯಾ, ಫೇಸ್ ಮಾಡಿದ್ದೀರಾ ಅಂತ? ಈಗ PP ಹೆಸರು ದೊಡ್ಡದ್ ಕಟ್ಟಿದ್ದೀರಾ, ಕೆಲವೊಂದ್ ಕಡೆ ಹೆಸರಾಗಿದೆ, ಕೆಲವೊಂದ್ ಕಡೆಯಿಂದ ಈಗ ಬಂದೇ ಬರುತ್ತೆ, ಚೆನ್ನಾಗಿ ಹೋಗಿರುತ್ತೆ ಎತ್ತು ಅಂದ್ರೆ ಅವ್ರ ಕಡೆಯಿಂದ ಏನಾದ್ರು ಬಂದಿದ್ದು ಏನಾದ್ರು ಫೇಸ್ ಮಾಡಿದ್ದೀರಾ? ಇರುತ್ತಲ್ರಿ ಕಮಿಟಿಯರ್ ಒಂದ್ ಹಬ್ಬ ಹೆಂಗಿರುತ್ತೆ ಗೊತ್ತಾ, ಕಮಿಟಿಯರ್ ಅವರೆಲ್ಲ ಫಿಕ್ಸ್ ಆಗಿರ್ತಾರೆ ಹೋರಿಗೆ. ಇವು ಅನುಭವ ಆಗಿದಾವ ನಮ್ಗೆ. ಕಮಿಟಿಯರ್ ಇದೇ ಹೋರಿಗೆ ಕೊಡ್ಬೇಕಂತ ಫಿಕ್ಸ್ ಇರ್ತಾರ. ಅದ್ರಾಗ ಒಂದ್ 2 ಹುಳ ಇದ್ದೇ ಇರ್ತವೆ. ಈಗ ಸಿಂಹಾದ್ರಿ ಆಗೈತೆ, ಗರ್ನಾಕ ಆಗೈತೆ, ಬಂಪರ್ ಅಂತಂದ ಹೇಳಿ 2 ಹುಳ ಗೊತ್ತಿರ್ತಾವ. ಅವರು ಸಪ್ರೇಟ್ ಫೋನ್ ಹಚ್ತಾರ, ನಿಮ್ಮೆತ್ತಿ ಬಂಪರ್ ಮಾಡ್ತೀವಿ ಹೆಂಗೆ, ಡೀಲ್ ಮಾಡ್ತೀವಿ ಹೆಂಗೆ. ಈಗ ನಮಗೂ ಏನಿರುತ್ತೆ, ಒಂದು ಬಂಪರ್ ಮಾಡೋಣ ಆಸೆಕ ನಾವು ಅನ್ಬೋದು. ಕೆಲವೊಬ್ರು ಆಗಿದಾವೆ 5-10 ಸಾವಿರ ಮತ್ತೆ ಆಸೆ ಇರುತ್ತಲ್ಲ ಮನುಷ್ಯಾಗ, ಬಂಪರ್ ಮಾಡ್ಬಿಡೋಣ ಅಂತ ಹೇಳಿ ಹಿಂಗ ಅನುಭವಗಳಾಗ್ಯಾವು. ನೀವು ಆತರ ಯಾವ್ದು ಇದುವರೆಗೂ ನಾವು ತಗೊಳಕ್ ರೆಡಿ ಇಲ್ಲ ಅಂತಾನೆ ಹೇಳಿದ್ರು. ಅದು ನೋಡ್ರಿ ಈ ಒಟ್ಟು ಹಿಂದ ಒಂದ್ ನಮ್ಮ ಹಿಂದೆ ಊರುಗಳಿಗೆ ಮಾಡೇವ್, ನಾವು ಮಾಡಿಲ್ಲ ಅಂದಿಲ್ಲ, ಆದ್ರೆ ಅಷ್ಟು ಡೀಲ್ ಮಾಡಿಲ್ಲ. ಬಟ್ ನಮ್ಮ ಎತ್ತಿ ಬಂಪರ್ ಕೊಡ್ಬೇಕಂತ ಅನ್ಕಂದಾಗನು ಅದೇ ಹೇಳಿನಲ್ಲ, 2-3 ಹುಳುಗಳು ಇರ್ತವೆ. ಅವ್ರು ಒಂದ್ ಏಟಲ್ಲಿ ತಿನ್ಬೇಕಂತ ಇರ್ತಾರಲ್ಲ, ಮತ್ತ ಅಂತರಿಗೆ ನಮ್ಮ ಎತ್ತಿಗೂ ಒಂದ್ ಹೆಸರಾಗ್ಲಿ ಅಂತ ನಮ್ಗೊಂದು ಆಸೆ ಇರುತ್ತಲ್ಲ. ಅದಾಗ ಒಂದ್ 5-10 ಸಾವಿರ ರೂಪಾಯಿ ಅಷ್ಟೇ, ಹೆಚ್ಚಿಗೆ ಕೊಟ್ಟಿಲ್ಲ, ಇಷ್ಟೇ ಕೊಟ್ಟಿರ. ಅದನ್ನ ಹೇಳ್ತಿದಿರಲ್ಲ ಸರ್, ಅದು ಗ್ರೇಟ್ ಆಕ್ಚುಲಿ. ಅನುಭವ ಅಲ್ರಿ ಅದು, ಅನುಭವ. ಈಗ ನಾ 5 ಸಾವಿರ ಕೊಟ್ಟ ಅಂತ ಹೆಮ್ಮೆ ಹೇಳ್ತೇನೆ, ಒಬ್ಬೊಬ್ಬ ಸಿದಾ ಕೊಟ್ಟಿರ್ತಾನೆ, ಸಂಬಂಧ ಇಲ್ಲ. ಅಂತರು ಇದಾರೆ. ಅದ್ರಾಗ ಏನಿಲ್ಲ, ಈಗ ಇನ್ನೇ ಬಾಗ್ತಿರೋದ ಹೆಂಗೆ. ಹೌದು, ಕೆಲವೊಂದ್ ಕಡೆ ನೋಡ್ರಿ ಹಿಂಗದಾವೆ. ಆಮೇಲೆ ಇದರಲ್ಲಿ ನಾವು ನಿಂತ್ಕೊಂಡ್ ಕಟ್ಗಳದಷ್ಟೇ ಅಂತಲ್ಲ, ನಮ್ಮ ಹುಡುಗ್ರ ಶ್ರಮಗಳು ಜಾಸ್ತಿನ ಅದಾವ. ಹೌದು, ಯಾಕೆಂದ್ರೆ ಯಾರ ಮನೇಲಿ ಊರಿ ಹೆಂಗದಾವ ಏನೋ ಗೊತ್ತಿಲ್ಲಪ್ಪ. ನಮ್ಮ ಮನೆಯಲ್ಲಿ ನಾವು ಕಟ್ಟಿದ ಊರಿಗೆ ಒಮ್ಮೆ ನಾವಿಲ್ಲ ಅಂದ್ರೆ ಫ್ಯಾನ್ಸೇ ಬಂದು ಅದ್ರ ಚಾಕ್ರಿ ಮಾಡಿ ಹೋಗಷ್ಟು ನಮ್ಮ ಹೋರಿಗಳು ಅಭಿಮಾನಿನ ಗಳಿಸ್ಕೊಂಡಷ್ಟ. ನಮ್ಮ ಹುಡ್ರು ಯಾರೇ ಇರಲಿ, ಪ್ರತಿಯೊಬ್ರು ನಮ್ಮ ಎತ್ತಿಂದ ನಂದು ನಿಂದು ಅಂತ ಭೇದ ಭಾವ ಇಲ್ಲ ನಮ್ಮ ಕಡೆ. ಫಸ್ಟ್ ಆಫ್ ಆಲ್ ಮಾಲಕ್ ನೀನ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಎಲ್ರದ್ದು ಹೋರಿ ಇದು ಮೇನ್. ಈಗ ಹಬ್ಬ ಮಾಡಕ್ಕಿಂತ ಮುಂಚೆ ಈಗ ನಿಮ್ಮ ಹೆಸರು ನಿಮ್ಮನೆ ಗೊತ್ತಿರುತ್ತೆ, ಊರಲ್ಲಿ ಗೊತ್ತಿರುತ್ತೆ, ಇಷ್ಟೇ ಗೊತ್ತಿರುತ್ತೆ. ಈಗ ಯಾರೋ ಒಂದ್ ಕಡೆ ಎತ್ತು ಒಯ್ದಿರ್ತೀರಾ, ಯಾರೋ ಒಬ್ರು ಗುರ್ತಿಸ್ತಾರೆ. ಈಗ ನಿಮ್ಮ ಎತ್ತಿಂದ ನಿಮ್ಮನ್ನ ನೀವು ಹೇಳಿದ್ರೆ ಆಗ್ಲೇ ತಮಿಳ್ನಾಡಲ್ಲೂ ಈಗ ಗುರ್ತಿಸ್ತಾರ. ಅವಾಗ ಏನ್ ಅನ್ಸುತ್ತೆ? ಯಾಕೆಂದ್ರೆ ಒಂದು ಹೋರಿಯಿಂದ ನಿಮಗೆ ಹೆಸರು ಬರ್ತಾ ಇದೆ ಹೋರಿಗೆ. ಅವಾಗ ಏನ್ ಅನ್ಸುತ್ತೆ ನಿಮಗೆ ಹೋರಿ ಬಗ್ಗೆ? ಅದೇ ಕ್ರೇಜ್ ಅದೇ ಹೇಳಿನಲ್ಲ. ಈಗ ಏನಿದ್ರು ನಮ್ಗೆ ಗುರ್ತಿಸೋದೇ ಒಂದು ಬಸವಣ್ಣನಿಂದ ಅನ್ನೋದಕ್ಕೆ ನಾವು ಬಸವಣ್ಣನ ಪ್ರಿಯರ್. ಆಮೇಲೆ ನಾವು ಅವಾಗಿಂದ ಹೋರಿ ಕಟ್ತಿದ್ವಿ. ನಾವು ಮನೇಲಿ ಬೇಡ ಹಬ್ಬ ಅಂತ ಹೇಳಾರ, ಈ ಸುಮ್ನೆ ಜಗಳ, ಈ ಸಾವು ನೋವು ಯಾಕೆ ಬೇಕಂತ ಅನ್ನಾರ. ಆದ್ರೂ ಹಂಗೆ, ಆದ್ರೆ ನಾವ್ ಬಿಡ್ತಾವ ಅಂದ್ರೆ ಬಸವಣ್ಣ ನಮ್ಮನ್ ಬಿಟ್ಟಿಲ್ಲ. ಬಸವಣ್ಣನ ಬಿಡಕ್ ಹುಡ್ರು ನಮ್ಮನ್ ಬಿಡವಲ್ರ. ಬಸವಣ್ಣಿಂದ ಹೊಂಟೈತಿ ಅವ್ರಿಗೆ ನಾವಲ್ಲ ಅಂದ್ರ ನಾವ್ ಇದಾವಲ್ಲ, ನಾವ್ ಸಾಥ್ ಮಾಡ್ತಾವಲ್ಲ, ನಾವ್ ಸಪೋರ್ಟ್ ಮಾಡ್ತಾವಲ್ಲ, ಹಿಂಗೆ ಈಗ ಹಿಂಗ್ ಬೇರೆ ಕೊಟ್ಟದ್ದೆ ಜಗ್ ನಂಗೆ. ಆ ಧೈರ್ಯಕ್ಕೆ ನಾವ್ ಇಲ್ಲಿ ಮಟ್ಟ ಹಬ್ಬ ಮಾಡ್ತಾರ. ನನ್ನ ಒಪ್ಪನ ನಂತರ ಏನ್ ಹಬ್ಬ ಮಾಡಕ್ ಆಗಲ್ಲ. ಕೈ ಸೇರಿದ್ರೆ ಚಪ್ಪಾಳೆ. ಹೌದೌದು. ಈಗ ಹೋರಿ ಹಬ್ಬ ಎಲ್ಲ ನೋಡ್ತಿದ್ದೀರಲ್ವಾ ನೀವು ಹಳೆ ಇದ್ರಲ್ಲೂ ಎತ್ತಲ್ಲೂ ನೋಡಿದೀರಾ, ಈಗ ಇದ್ರಲ್ಲೂ ನೋಡ್ಕೊಂಡ್ ಬರ್ತಿದ್ದೀರಾ. ಈಗ ಹಳೆ ಹಬ್ಬ ನಡೆಯೋದು ನೀವ್ ಹೇಳಿದ್ರಾಗ್ಲೇ ಅಷ್ಟೇನು ಹೋರಿ ಇದು ಆಗ್ತಿರ್ಲಿಲ್ಲ. ಈಗಿನ ಇದಕ್ಕೂ ಈಗ ಚೇಂಜ್ ಪಕ್ಕ ಇದೆ. ಆ ಚೇಂಜಸ್ ಒಳ್ಳೆ ರೀತಿಯಿಂದ ಆಗಿದೆಯೋ ಅಥವಾ ಎಲ್ಲೋ ಆ ಒಳ್ಳೇದು ಅನ್ನೋದು ಈಗ ಇತ್ತೀಚೆಗೆ ಬರ್ತಾ ಕಡಿಮೆ ಆಗ್ತಾ ಬರ್ತಿದೆಯೋ? ಹೆಂಗ್ ಅನಿಸ್ತಾ ಇದೆ ನಿಮಗೆ? ಈಗ ನೋಡ್ರಿ, ಒಂದೊಂದು ಹೋರಿಯಲ್ಲಿ ಒಂದೊಂದು ಹಬ್ಬದಲ್ಲಿ ಫ್ಯಾನ್ಸ್ ಇಂದಾನು ಮಾಲಕರು ಸೈಲೆಂಟ್ ಇದ್ರು ಫ್ಯಾನ್ಸ್ ಇಂದಾನು ಆಗಿರ್ತವೆ. ಫ್ಯಾನ್ಸ್ ಇಂದಾನು ಇಂಥವುಗಳ ಅನೇಕಗಳ ಜಗಳಗಳು. ಇವೇನು ಫೇಸ್ಬುಕ್ ವಾಟ್ಸಪ್ ಬಂದವಲ್ಲ, ಅವಾಗ ಅವೇ ಇತ್ತು ತೋರ್ಸ ಅವೇ ಮಾಡ್ತಾ ಇರೋದು. ಫೇಕ್ ಅಕೌಂಟ್ ಮಾಡೋದು, ಅವನ್ ಹಾಕೋದು,
ಹಿಂಗ ಬೆಂಡ್ಲಾಳದ ಅವ್ರ ಮಾಲಕರು ಅವ್ರ ಮನ್ಯಾಗ ಕುಂತಿರ್ತಾರ, ಇವ್ರ ಒಂದ್ ಖಾಲಿ ಕುಂತ 2 ಮಂದಿ ಫೇಕ್ ಅನ್ಕೊಂಡಿಂದ ಎಲ್ಲ ಬೆಂಡ್ಲಾಳದ. ಈ ಟೈಪ್ ಇಂದ ಬಸವಣ್ಣಗಳ ಹೆಸರು ಕೆಡ್ಸೋದು ಹಾಳಾಗ್ತದವೆ. ನಾವು ಮಾಡ್ತಿದ್ವಿ, ನಾವೆಲ್ಲ ಅವಾಗೆಲ್ಲ ನಮ್ 19 ಫೀಲ್ಡ್ನಾಗ ನಾವು ಹಬ್ಬ ಮಾಡಿದೇವಿ. ಇವಾಗ ನಮ್ಗೆ ಫೇಸ್ಬುಕ್ ವಾಟ್ಸಾಪ್ ಗೊತ್ತಿಲ್ಲ ಅವಾಗಿನ ಮೂಮೆಂಟ್ ನಲ್ಲಿ. ಅವಾಗಿನ ಹಬ್ಬದಾಗ ಹೇಳಿದಾರ ಕೀಪ್ಯಾಡ್ ಸೆಟ್ನಾಗ ಹಬ್ಬ ಮಾಡ್ತಾರ ನಾವು. ಹೌದು, ಯಾಕೆಂದ್ರೆ ಅವಾಗ ಹೆಸರು ಅವಾಗ ಹಬ್ಬನ ಹಬ್ಬದ ತರ ಮಾಡ್ತಿದ್ವಿ. ಅವಾಗ 300 ಹೊರ ಕೊಡ್ಲಿ 400 ಹೊರ ಕೊಡ್ಲಿ 3 ರೌಂಡ್ ಬಿಟ್ಟೆ ಬಿಡ್ತಿದ್ವಿ ನಾವು, 4 ರೌಂಡ್ ಬಿಡ್ತಿದ್ವಿ. ನಮ್ ಕರೆಕ್ಟ್ ಪಾಳೆ ಸಿಗೋದು, ಹಬ್ಬ ಮಾಡ್ತಿದ್ವಿ, ಚೆನ್ನಾಗಿ ಹೊಡೆದಿದ್ದು. ಬಟ್ ಈಗ ಏನಾಗ್ತಿದೆ, ಸೋಷಿಯಲ್ ಮೀಡಿಯಾ ಬಹಳ ಬೇಗ ತಗೊಂಡ್ರೆ ಈಗ ಓರ್ ಹಬ್ಬ ಏಟ್ ಮಾಡ್ತಾವ ಇಂಪಾರ್ಟೆಂಟ್ ಅಲ್ಲ. ಈಗ ವಾಟ್ಸ್ಆಪ್ ಫೇಸ್ಬುಕ್ ನಾಗ ಮೇನ್ ಹಬ್ಬ ಮಾಡ್ತಾ ಇದಾವೆ ಅಷ್ಟೇ. ಈಗ ಅದೇ ಓಡ್ತಾ ಇರೋದು. ಹೌದು, ಅಲ್ಲಿ ಅಕ್ಷಿಲ್ 1 ರೌಂಡ್ ಹೋಗಿದ್ರೆ ವಾಟ್ಸ್ಆಪ್ 3 ರೌಂಡ್ ಹಂಗ ಹೋಗ್ತದೆ ಹಬ್ಬ. ಓಕೆ ಓಕೆ. ಈಗ ದಿನನಿತ್ಯ ಇದ್ರ ಚಟುವಟಿಕೆ ಎಲ್ಲ ಹೆಂಗಿರುತ್ತೆ ಸರ್? ಯಾಕೆಂದ್ರೆ ಹಬ್ಬಕ್ಕೆ ಹೋಗ್ತಿದೆ, ಹಬ್ಬ ಮಾಡ್ತಿದೆ ಎತ್ತು ಅಂದ್ರೆ ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ತರ ಇರುತ್ತೆ. ಈಗ ನಾವು ಹೆಂಗೆ ಅಂತಂದ್ರೆ ಈಗ ಈ ಟೈಪ್ ಚಟ್ ಗಿಟ್ ಹಾಕಿದಾಗೆಲ್ಲ ಸೈಲೆಂಟ್. ಆಮೇಲೆ ಇದೆಲ್ಲ ಸಾಮಾನು ಬಿಟ್ಟು ನಾರ್ಮಲ್ ಆಗಿ ನಾವು ಕಟ್ಟಬೇಕಾದಾಗ ಬಹಳ ರ್ಯಾಶ್ 2 ಮಂದಿ ಬೇಕ ನೀರ್ ಕುಡ್ಸಾಕ ಒಟ್ಟ ಎದಕ್ಕಾದ್ರೆ ಅದನ್ನ ಭಾಗ ಬಿಚ್ಚಬೇಕಂದ್ರೆ 2 ಮಂದಿ ಬೇಕು. 2 ಮಂದಿ ಬೇಕು. ಈಗ ಮನೇಲಿ ಯಾರು ಇರಲ್ಲ ಅಂತ ಟೈಮಲ್ಲಿ ಹೆಂಗ್ ಕತ್ತೆ ಅಂತ ಮನೇಲಿ ಹೆಣ್ಮಕ್ಳು ಇರ್ತಾರೆ. ಅವಾಗ ಅವಾಗ ಏನಂದ್ರೆ ನಾನ್ ಮುಗ್ದಾನ್ ಹಿಡ್ಕೊಂತೀನಿ, ಕಡಿ ನಮ್ ತಾಯರ್ನ ಅದ್ರ ಕರ್ಸ್ಕೊಂಡ್ ಹಿಡ್ಕೊಂಡ್ ಕಟ್ತೀನಿ. ಕೆಲಸ ಮಾಡೋದು. ಅಂದ್ರೆ ಇದುವರೆಗೂ ಏನಾರು ಪೆಟ್ಟು ತಿಂದಿದ್ದೀರಾ? ನಾವೇನ್ ತಿಂದಿಲ್ಲ. ಇಲ್ಲಿ ನಾನು ಬಂದ ತಕ್ಷಣ ಯಾರನ್ನ ಒಬ್ರು ಹೋಗಿತ್ತು. ಅವ್ನ ಗಿರೀಶ್ ಅದ ನೋಡ್ರಿ, ಅವ್ನು ಹೋಗೋದಂತ ಈಗ ಏನೈತೆ ಅಂದ್ರೆ ಒಂದೊಂದ್ ದಿನ ಇವಂಗೂ ಆಸೆ ಇರುತ್ತೆ, ಅವಂಗೂ ಆಸೆ ಇರುತ್ತೆ. ಹೋರಿ ಬಂದು ಹಿಡ್ಕೋಬೇಕು, ನಾವೇ ಹಿಡ್ಕೊಳ್ಳೋಣ, ನಾವೇ ಇಟ್ಕೊಂಡು ಹೋಗೋಣ. ಒಂದೇನೋ ಅವ್ರಿಗೆ ಒಂದು ಖುಷಿ ಇರುತ್ತೆ. ಅದು ಅವ್ರ ಖುಷಿ ಆದ್ರೆ ನಮ್ಗೆ ಗೊತ್ತಿರುತ್ತೆ ಅದು ಹಾಯ್ತೈತಿ ಅಂತಂದೇಳಿ. ಯಾಕಂದ್ರೆ ನಾವು ದಿನ ಅದ್ರ ಚಟುವಟಿಕೆ ನಾವು ಇರ್ತಾವಲ್ಲ, ಅದೇನು ಮೋಸ ಮಾಡುತ್ತೆ. ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ನಾವು ಅದಕ್ಕೆ ಫುಡ್ ಗಿಡ್ಡು ಎಲ್ಲ ನಾವು ಅದಕ್ಕೆ ಮೇಂಟೆನೆನ್ಸ್ ಮಾಡಿದ್ರು ನಮ್ಮನ್ನ ಹಾಯ್ತೈತಿ ಅಂದ್ರೆ ಅದು ಯಾವತ್ತಿದ್ರು ಹಾಯದೆ. ಅದ್ರ ಜೊತೆ ನಾವು ಹಂಗಿರ್ಬೇಕು ಅಷ್ಟೇ. ಅದು ನಮ್ಮ ತಲೆಯಾಗ ಫಿಕ್ಸ್ ಇರ್ಬೇಕು. ಅದು ಯಾವತ್ತು ಇವತ್ತು ಕೈ ಬಿಟ್ಟು ನಿಂತವೆ, ಯಾವಾಗಿದ್ರು ಮೋಸನೇ. ಅದು ಯಾವತ್ತಿದ್ರು ಹಾಯದೇನ ಅದು. ಅದ್ರಾಗ ಹೆಚ್ಚಿನ ಹಾಯದ ಇವನಿಂದನ ನನಗೆ ಬಂದಿರೋದು ಅದು. ಇವ್ ಅವತ್ತ ಯಾಕಂದ್ರೆ ಯಾವತ್ತು ನಂಗೆ ಹಂಗೆ ಹಾದಿದ್ದಿಲ್ಲ ಅದು. ನಾನು ಒಟ್ಟು ಮುಗ್ದ ಹಿಡ್ಕಂದ್ರೆ ನನ್ಗೆ ಒಟ್ಟು ಯಾವತ್ತು ಹಾಯ್ತಿದ್ದಿಲ್ಲ ಅದು. ಹಗ್ಗ ಹಿಡ್ಕಂದ್ರೆ ಹಾಯ್ತಿದ್ದಿಲ್ಲ, ಒಟ್ಟು ನಾನು ಹಿಡ್ಕಂದ್ರೆ ಹಾಯ್ತಿದ್ದಿಲ್ಲ. ಅಂತದ್ರಲ್ಲಿ ಅವತ್ತು ಇವ್ನು ಬಂದಾಗ ನನಗೆ ಹಾಯಕ್ ಬಂದಿದ್ದ ಅದು. ಇವ್ನ್ ಹಾಯಕ್ ಹೋತು, ಇವ್ನು ಸಿಗ್ಲಿಲ್ಲ, ನನಗೆ ಬಂತು. ನಾನು ಸರದೆ, ನನಗೂ ಜಸ್ಟ್ ಮಿಸ್ ಹಿಂಗೆ ನನಗೂ ಬಂತು. ಏನೋ ದೇವ್ರ ಪುಣ್ಯ ನಮ್ಮ ತಾಯಿ ಹೊಡ್ತಾನಾಗಿತ್ತು, ಬಚಾವ್. ಆದ್ರೆ ಒಂದು ಟೈಮ್ ಬಿಚ್ಕೊಂಡ್ ಹೋದಾಗ ಅವ್ನ ಇಲ್ಲಿ ಹೋಗದೈತಿ ಹದೈತಿ. ಅವ್ನ ಇಲ್ಲೇ ನಮ್ಮ ಮನೆ ಬಂದಿಂದ ಹದತಿ, ಇವನ್ ಹದತಿ. ಅವಾಗಿಂದ ಮೈ ಕೊಡ್ತೀನಿ ಬ್ರದರ್, ನೆಕ್ಸ್ಟ್ ನಿಮಗೆ ಬರ್ತೀನಿ. ಅವಾಗಿಂದ ಇವನ್ ಕೈಯಾಗ ಎತ್ತಿನ ಕೊಡಾಕ ನಾ ಅಂತ ಕೊಡಂಗಿಲ್ಲ ಅದ್ರಾಗ ಏನ್ರಿ. ಅವಾಗಿಂದ ಎತ್ತಿನ ಕೊಡಲ್ಲ. ಈಗ ಹೆಸರು ಮಾಡಿದೆ ಎತ್ತು, ಈಗ ಬಂದ್ ಹೋಗೋರ್ ಪೈಕಿ ಹಿಂಗೆ ಅಂತ. ಏಕೆಂದ್ರೆ ಒಂದು ಎತ್ತನ್ನ ಕಟ್ಟಿದೀರಾ ಅಂದ್ರೆ ಈಗಿನ ಕಾಲದಲ್ಲಿ ಅದು ಹೆಸರು ಮಾಡಿದೆ ಅಂದ್ರೆ ಒಂಥರ ಯಾವ್ದೋ ಒಂದು ಸ್ಟಾರ್ ನ ಮನೇಲಿ ಇಟ್ಕೊಂಡಂಗೆ. ಈಗ ನೋಡ್ರಿ ಬಂದ್ ನಾನು ಡೈಲಿ ಬಂದೇ ಬರ್ತಾರೆ. ಒಂದು 10-15 ಜನ ಅಂತ ಹುಡುಗರು ಡೈಲಿ ಬರ್ತಾರೆ. ಅವ್ರು ಬಂದಾಗ ನಾವು ಅವ್ರಿಗೆ ಏನ್ ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅಂತ ತೋರಿಸ್ತೀವಿ. ಯಾಕಂದ್ರೆ ಅವರು ಏನ್ ಬರ್ತಾರೆ ದಿನ ಅನ್ಕೊಂಡ್ರು ತಪ್ಪು. ಯಾಕಂದ್ರೆ ಅವ್ರು ಅಷ್ಟು ಸುಲಭ ಬರ್ತಿರಂಗಿಲ್ಲ. ಅವ್ರಿಗೂ ಏನೆಲ್ಲ ಇರ್ತವೆ ಕೆಲಸಗಳೆಲ್ಲ ಬಿಟ್ಟು ನಮ್ಮ ಎತ್ತಿ ನೋಡಕ್ಕಾಗಿ ಒಂದು ತಾಸರ ಬಿಡು ಕೊಟ್ಟು ಬರ್ತಾರಲ್ಲ, ಅದು ನಮ್ ಖುಷಿ, ನಮ್ಗೊಂದು ಹೆಮ್ಮೆ. ಅದಕ್ಕೆ ನಾವು ಅವ್ರಿಗೆ ಏನ್ ರೆಸ್ಪಾನ್ಸ್ ಮಾಡೋಕ್ ಮಾಡ್ತೀವಿ. ನಿಮಗೂ ಹೋರಿಗೂ ಅವಿನಾಭಾವ ಸಂಬಂಧ ಐತಿ ಅಂತ ಹೇಳಿದ್ರು. ಏನ್ ಅನ್ಸುತ್ತೆ ಹೋರಿ ನೋಡಿದಾಗ ನಿಮ್ಗೆ, ಈ ಎತ್ತಿನ ನೋಡಿದಾಗ? ಎತ್ತು ನಿಮ್ಗೆ ಏನಾದ್ರೂ ಮಾಡಿರ್ಬೋದು, ಆದ್ರೆ ಎತ್ತಿನ ಮೇಲೆ ಒಂದು ಪ್ರೀತಿ ಅನ್ನೋದು ಇರುತ್ತೆ ನಿಮ್ಗೆ, ಅಭಿಮಾನ. ಹೋರಿ ನೋಡಿದಾಗ ಏನ್ ಅನ್ಸುತ್ತೆ ಅಂತ? ಏನ್ ಮಾಡಿದ್ರೆ ನಮ್ದು, ಏನ್ ಮಾಡಿದ್ರು ನಿಮ್ದು, ಏನ್ ಮಾಡಿದ್ರು ರೆಡಿ ಅಭಿಮಾನ. ಏನು ಎತ್ತೋಗ್ದಿದೆ ಏನೋ ಅಂತ ಹೇಳಿದ್ರು, ಹಿಂಗೆ ಏನಾಯ್ತು ಅಂತ? ಬಟ್ ನಮ್ಮ ಏನೋ ಒಂದು ಜಾಸ್ತಿ ಎಲ್ಲ ಹೋಯ್ತು ಏನಕ್ಕೆ ಹೋರಿ ಬಗ್ಗೆ ಏನಣ್ಣ, ನಮ್ದು ಅನ್ಕಂದ ಬಂದವಿ, ನಮ್ದು ಅನ್ಕಂದ ಅದು ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ಹಬ್ಬ ಮಾಡ್ತಾವಿ. ಈಗೇನು ಅಭಿಮಾನಿಗಳದಲ್ಲ ಅದಕ್ಕಿಂತ ಜಾಸ್ತಿ ಮಾಡಿ ತೋರಿಸ್ಬೇಕು ಅನ್ನೋದು ನಮ್ದು ಇಂಟೆನ್ಷನ್. ಬಟ್ ಈಗ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ ಆ ಥರ ಹಬ್ಬ ಮಾಡ್ತಿದ್ಯಾ ಅವ್ರಿ? ಮಾಡಕ್ಕೆ ಹೊಂದತಾನ, ಆದ್ರೆ ಇದಕ್ಕಿಂತ ಇನ್ನೂ ಜಾಸ್ತಿ ಇನ್ನೂ ತಗೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಹತ್ರ ಇದೆ. ಮತ್ತೆ ಹೇಳಿ ಬರ್ತಾರೆ, ನಿಮ್ಮ ಹೆಸರು? ನಮ್ಮ ಹೆಸರು ಗಣೇಶ್ ಅಂತ, ಎಣ್ಣೆಯವರು. ನಮ್ಮ ಚಿಕ್ಕಪ್ಪರ ಕುಮಾರಣ್ಣ ಚಿಕ್ಕಪ್ಪನವ್ರ ಅಂತಂದು. ಇದೇನು ಹೆಸರಿದೆ ಅಲ್ಲ, ಇದು ಬರೀ ಹೆಸರಲ್ಲ, ನಮ್ಮ ಉಸಿರು. ಹಟ್ಟಿ ಹಬ್ಬದ ನಮ್ಮ ಉಸಿರು ಇದು.
ಇದು ಹೆಂಗೆ ನೋಡ್ತೇವೆ ಅಂದ್ರೆ ನಾವು ಚಿಕ್ಕ ಮಕ್ಕಳಿಂದನ ಹೆಂಗೆ ಮನ್ಯಾಗ ಸಣ್ಣ ಮಕ್ಳು ನೋಡ್ತಾರೆ ಆ ಥರದಿಂದ ಈ ಬಸವಣ್ಣನ ಬೆಳೆಸ್ತೀವಿ. ನಾನು ಸಿಂಹಾದ್ರಿ ಅಂತ ಹೆಸರಿಟ್ಟಿದ್ದೀರಾ, ಹೋರಿ ತಂದಿದ್ದೀರಾ, ಓಕೆ, ಹಬ್ಬ ಮಾಡ್ತಿದ್ದೀರಾ. ಏನಕ್ಕೆ ಬೇಕು ಸಿಂಹಾದ್ರಿ ಅಂತ? ಹಬ್ಬದಲ್ಲಿ ಬೆಳೆಸ್ಬೇಕು ಹೆಸರು. ಅಲ್ಲ ಇಲ್ಲ ಇಲ್ಲ ಕುಡಿತೀನಿ, ಆಮೇಲೆ ಕುಡಿತೀನಿ. ಅದಕ್ಕೆ ಗರ್ಜನೆ, ಅದನ್ನ ನಡೆಯೋ ಸ್ಟೈಲ್, ಅದಿರೋ ಮೈಮಾಟ, ಆ ಒಂದು ಸಿಂಹಕ್ಕೆ ಒಂದು ಸ್ವಲ್ಪ ಹೋಲಿಕೆ ಮಾಡ್ಬೇಕು. ನಾ ಹೆಸರು ಇಟ್ರೆ ಅದು ಅದಕ್ಕಷ್ಟು ಬೆಳಿತೈತಿ ಅಂತಂದು ಅದಕ್ಕೆ ಹೆಸರು ಸಿಂಹಾದ್ರಿ. ಹೆಸರಿಡೋದು ಓಕೆ, ನಾನು ಕೇಳ್ತಿರೋದು ಏನಕ್ಕೆ ಬೇಕು ಅಂತ ಎತ್ತು. ನಿಮ್ಮ ಮನೆಗೆ ಈಗ ಹೆಸರು ಮಾಡಿಕೊಟ್ಟಿದೆ, ಇನ್ಮೇಲೆ ಏನಕ್ಕೆ ಬೇಕು ಅಂತ? ಹೆಸರು ಇರಲಿ, ಕಾಯಂ ಮಾಲಕರ ಹೆಸರು, ಅಭಿಮಾನಿಗಳ ಹೆಸರು, ಇದರಿಂದ ಹೆಚ್ಚು ಇನ್ನೂ ಹೆಚ್ಚು ಬೆಳಿಬೇಕು. ಬೆಳಿಬೇಕು ಅನ್ನೋದಕ್ಕಾದ್ರೆ ಇರಲಿ ಅಂತ. ಬೇರೆ ಬೆಳಿಬೇಕು, ನಮ್ಗೆ ಇನ್ನೂ ಬೆಳಿಬೇಕು. ಇದನ್ನ ಇಲ್ಲಿ ಮಟ್ಟ ಬೆಳೆದದ್ದು ಕಡಿಮೆ, ಇನ್ನೂ ಹೆಚ್ಚು ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಏನು ಮುಂದಿನ ದಿನಗಳಲ್ಲಿ ಈಗ ಹೇಳಿದ್ರಲ್ವಾ ಇಲ್ಲಿವರೆಗೂ ಬೆಳೆದಿದ್ದು ಕಡಿಮೆ, ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಿ ಒಂದು ಬೆಳೆಯುತ್ತೆ ಅನ್ನೋದಕ್ಕೆ ಏನು ಕಾರಣ ಆಗುತ್ತೆ? ಅದನ್ನಷ್ಟು ನಾವು ಅಲ್ಲಿ ಬೆಳೆಯವರೆಗೂ ನಾವು ಅದನ್ನ ಚೆನ್ನಾಗಿ ಇನ್ನೂ ಮೇಂಟೈನ್ ಮಾಡಬೇಕು, ಮಾಡ್ತೀವಿ. ಮಾಡ್ತಾರೆ ಮೇಂಟೈನ್ ಮಾಡಿದ ತಕ್ಷಣ ಬೆಳೆಯುತ್ತಾ ಅಂತ ಬೆಳೆಸಕ್ಕನೆ ಹುಡುಗರು ಇದ್ದಾರೆ, ಎಲ್ಲ ಅಭಿಮಾನಿಗಳಿದ್ದಾರೆ, ಅದಕ್ಕೆಲ್ಲ ಕಾರ್ಯಚಟುವಟಿಕೆ ಎಲ್ಲ ಮಾಡ್ತಿದ್ದೇವೆ. ಅದು ಮುಖ್ಯ. ನಾನು ಅದು ಆ ಪಾಯಿಂಟ್ ಬರುತ್ತೆ ಅನ್ಕೊಂಡೆ, ಅದಕ್ಕೆ ತಿರ್ಗಾಮರ್ಗ ಕೇಳಿದೆ. ಬೆಳೆಸ್ತಿದ್ದಾರೆ ಅಭಿಮಾನಿಗಳು ಜಾಸ್ತಿ ಬೆಳೆಸಲ್ಲ, ಬೆಳೆಸ್ತಾರೆ. ಹೌದು, ಈಗ ಯಾವಾಗಲೂ ಫ್ಯಾನ್ಸ್ ಬಂದ್ರೆ ಹೋರ್ ಬೆಳೆಯೋದು. ಹೌದೌದು ಅವರ ಬರ್ತಾ ಹುಡ್ರು ಇನ್ನು ಹೆಚ್ಚಿನ ಈಗ ನಾವು ನಮ್ದು ಕರೆಗರಡ ಇದ್ದಿಂದ ಅವಾಗ ಹೆವಿ ಫ್ಯಾನ್ಸ್ ಇತ್ತು ಅವಾಗೆಲ್ಲ. ಆಗಿನ ಮೂಮೆಂಟಿಗೆ ನಾವು ದೊಡ್ಡ ಹೆಸರು ಮಾಡಿದ್ವಿ. ಅದು ಆ ಫ್ಯಾನ್ಸ್ನ ಹೊಳ್ಳಿ ತಿರ್ಗಾ ಈಗ ಈ ಹೊರ ನೋಡ್ತಾ ಇದೀವಿ ನಾವು. ಆ ಫ್ಯಾನ್ಸ್ನ ಈ ಹೊರ್ಯಾಗ ನೋಡ್ತಾ ಇದ್ದೀರಾ. ಆದ್ರೆ ಮತ್ತೆ ಅದೇ ಹೇಳ್ತಾನಲ್ಲ, ಈ ಹೋರಿ ಬರೋ ಕಾರಣ ಅದು ನಮ್ದು ಇನ್ನೊಂದು ನಮ್ಮ ದೇವರು ಅದು ಗರಡ, ಅದು PP ಗರಡ. ಈಗ ಅಭಿಮಾನಿಗಳು ಇದ್ದಾರೆ, ಇಷ್ಟು ಜನ ಅಭಿಮಾನಿಗಳಿದ್ದಾರೆ. ಈಗ ನಿಮ್ಮ ಹೋರಿ ಬಗ್ಗೆ ಅಭಿಮಾನಿಗಳಿಗೆ ಏನೋ ಒಂದು ಸಂದೇಶ ಕೊಡಬೇಕು ಅಂದರೆ, ಈಗ ಪ್ರತಿಯೊಬ್ಬರು ಮಾಲೀಕರು ಒಂದು ಸಂದೇಶ ಕೊಟ್ಟಾಗಲೇ ಅಭಿಮಾನಿಗಳಿಗೆ ಇಲ್ಲ ನಮ್ಮ ಹೋರಿಯವ್ರು ಹಿಂಗೆ ಹೇಳಿದ್ದಾರೆ, ಹಿಂಗೆ ನಡ್ಕೋಬೇಕು, ಹಿಂಗಿರುತ್ತೆ ಅನ್ನೋರಿಗೆ ನಿಮ್ಮ ಹೋರಿಂದ ಏನು ಸಂದೇಶ ಹೋಗ್ಬೇಕು? ನಮ್ಮ ಹೋರಿಂದ ಸಂದೇಶ ಅಂದ್ರೆ ಏನ್ರಿ, ಒಣ ತರಲೇ ಬೇಡ ನಮ್ಗೆ, ತಂಟೆ ತಕರಾರು ಬೇಡ. ಹೋರಿನ ನಿಯತ್ತಿಂದ ಹಿಡಿದ್ರು ನಿಯತ್ತಿಂದ ಕೊಬ್ಬರಿ ಬೀಚ್ ಕೊಟ್ಟು ಬರ್ತೀವಿ ನಾವು. ಜಗಳಗಳು ಬೇಡ. ಅವ್ನ ಜೀವ ಹೋದ್ರೆ ನಾವೇನು ಜೀವ ಕೊಡಲ್ಲ, ನಮ್ಮೂರು ಅವ್ನು ಹೊಡೆದು ಬಂದ್ರೆ ನಮಗೇನು ಜೀವ ಕೊಡಲ್ಲ, ನಾವು ಶೆಡ್ ಹೊಡ್ಬಿಡ್ತೀವಿ. ಹೌದಾ? ಆಮೇಲೆ ನೆಕ್ಸ್ಟ್ ಯಾವುದೇ ಅದು ಹೇಳಿದ್ನಲ್ಲ, ಈ ಫೇಸ್ಬುಕ್ ವಾಟ್ಸಪ್ನಾಗ ಯಾವ ಒಣ ಇದು ಬೇಡ. ನಮ್ದು ನಮ್ಮ ಹಬ್ಬ ಏನ, ನಮ್ಮ ಹೋರಿ ಏನ, ನಾವೇನ ಅಷ್ಟೇ. ನಮ್ಮ ಅಭಿಮಾನಿಗಳು ಸೋತ್ರಿ ಯಾಕೆ ಖುಷಿ ಆಗೋದಲ್ಲ, ಗೆದ್ರು ಅದ ಖುಷಿ ಆಗ್ಯಾರ. ಗೆದ್ದಿಂದ ಬಿಗದ್ ಬೇಡ, ಸೋತಿಂದ ಹಿಗ್ಗದ್ ಬೇಡ. ನಾವು ಹೆಂಗಿದೆ ಹಿಂಗೆ ಇರ್ತೀವಿ, ಸೋತ್ರು ಗೆದ್ರು ಒಂದೇ ರೀತಿ ಸಾಕು. ಈಗ ಗೆದ್ದಾಗ ಹೆಂಗ್ ಮಾಡಿದೆ ಅನ್ನೋದು ಬೇಡ. ಸೋತಾಗ ಅವರು ಹೊಳ್ ಹೇಳ್ತಾರ, ಅವ್ ಹಿಂಗ್ ಕುಡಿದಿದ್ದಿ ಹೆಂಗ್ ಮರ್ಯಾಕತ್ತಿ ನೋಡು ಅಂತಾರ. ಅದು ಬೇಡ. ಗೆದ್ರು ಒಂದೇ, ಸೋದ್ರು ಒಂದೇ. ಮಾತಾಡ್ತಾರ 5 ಬಳ ಸಮಾರಂಗಲ್ಲ, ಮಾತಾಡ್ಕಂತಾರ. ಅದಕ್ಕೆ ನಾವು ತಲೆ ಕೆಡ್ಸ್ಕೊಬಾರ್ದು. ನಮ್ಮ ಹಬ್ಬ ಏನು, ನಮ್ದೇನು. ನಾವು ಈಗ ಹೇಳ್ತೀನಿ ಕೇಳಿ, ನಾವು ಎಲ್ಲಿ ನಾವು ಇವತ್ತಿನವ್ರಿಗೆ ಯಾರು ಕೂಡ ನಾವು ಜಗಾಡಿಲ್ಲ, ಜಗಾಡೋದು ಇಲ್ಲ. ನಮ್ದೇನ ಮುಂಜಾನೆ ಒಯ್ದು ಹಬ್ಬ ಮಾಡಿದ್ವ, ಸಂಜೆ ಮತ್ತೆ ನಾವು ಹೊರೆ ಹೇರ್ದ, ನಮ್ಮ ಮನೆಗೆ ಬಂದ್ವ, ಮತ್ತೆ ನಮ್ಮ ಇದು ದಿನನಿತ್ಯ ಕಾರ್ಯಕ್ರಮಗಳನ್ನ ಮಾಡಿದ್ರು. ಈಗ ಇದುವರೆಗೂ ಇಷ್ಟು ಹಬ್ಬ ಮಾಡಿದಿರಲ್ಲ, ಹೈಯೆಸ್ಟ್ ಅಂದ್ರೆ ಎಷ್ಟು ಸಲ ಬಿಟ್ಟಿದ್ದೀರಾ ಎತ್ನ? ಇದೇ ಕೋಡ್ ಹಬ್ಬಲ್ಲ 5 ರೌಂಡ್ ಬಿಟ್ಟು 5 ರೌಂಡ್ ಬಿಟ್ಟಿದ್ದೀರಾ. ಒಂದೇ ಹಬ್ಬದಲ್ಲಿ ಒಂದೇ ರೌಂಡ್. ಅವತ್ತು ಬಹಳ ಹೋರಿದ್ವು ಅಲ್ಲಿ. ಒಂದೇ ಪಾಳೆ, PP ಸಪ್ರೇಟ್ ಇದ್ದಿದ್ದಲ್ಲ ಪಾಳೆ. ಆ ಕುಬ್ಬಗಡ್ಡೆಯಲ್ಲಿ ಒಂದೇ ಪಾಳೆ ಇತ್ತು, ಅಲ್ಲಿ ಒಂದ್ ರೌಂಡ್ ಬಿಟ್ಟಿವಿ ಅಷ್ಟೇ. ಅಲ್ಲಿ 2 ಹೋರಿ ಹಾಕಿದ್ವಿ. ಸ್ವಲ್ಪ ಹಂಗಾಗಿ ಸ್ವಲ್ಪ ಸಮಸ್ಯೆ ಆದವು ಎಲ್ಲ ನಮ್ ಗಬಿ 2 ಹೋರಿ ಮೇಂಟೆನೆನ್ಸ್ ಮಾಡ್ಬೇಕಂದಾಗ ಸ್ವಲ್ಪ ಸಮಸ್ಯೆಗಳಾಗ್ತಾವ. ಇದನ್ನ ಒಂದೇ ಕೊಡಂಬಿಗೆ ಹಾಕಿದ್ವಿ. ಕೊಡಂಬಿಯಲ್ಲಿ 3 ಟ್ರಿಪ್ ಸಿಕ್ತು. ಆಮೇಲೆ ಮಳಗ ಹಾಕಿದ್ವಿ, ಅಲ್ಲಿ 4 ಟ್ರಿಪ್, ಇಲ್ಲೇ 5 ಟ್ರಿಪ್. ಒಟ್ಟು ಹೆಚ್ಚಿಗೆ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ನಿಮ್ ಪ್ರಕಾರ ಈಗ ಸಿಗುತ್ತೆ, ಪಾಳೆ ಸಿಗುತ್ತೆ ಅನ್ನೋದಾದ್ರೆ ನೀವು ಎಷ್ಟು ಸತಿ ಬಿಡಕ್ ರೆಡಿ ಇದ್ದೀರಾ ಎತ್ನ ಅಂತ? ಹಂಗ ಹೋರಿ ಇನ್ನೂ ನಾವು ತಾಲೀಮ್ ಕೊಡ್ಬೇಕು, ಹಂಗೆ ಮಾಡ್ಬೇಕು, ಬಿಡ್ಬೇಕು, ಸಂಜೆ ಮಟನ್ ಬಿಡ್ಬೇಕು. ಎಷ್ಟು ರೌಂಡ್ ಸಿಗುತ್ತೆ ಈಗ, ಇಷ್ಟೇ ರೌಂಡ್ ಸಿಗಂತ ಮ್ಯಾಕ್ಸಿಮಮ್ ಬರಲ್ಲ. ಎಷ್ಟು ರೌಂಡ್ ಬಿಟ್ರು ಹೋರಿ ಅಷ್ಟು ರೌಂಡ್ ಒಂದೇ ರೇಂಜ್ ಇರ್ಬೇಕು. ಆ ಟೈಪ್ ನಾವು ಹೋರಿನ ಕ್ವಾಡ್ದಾಗ 5 ರೌಂಡ್ ಬಿಟ್ಟು ಬಂದಾಗ ಇನ್ನೂ ಪ್ರಾಕ್ಟೀಸ್ ಕೊಟ್ಟು ಇನ್ನು ಮುಂದೆ ಇನ್ನು 5 ರೌಂಡ್ ಬಿಡಂಗ ನಾವು ಹೋರಿನ ತಯಾರಿ ಮಾಡೋಣ. ಈಗ ಲೆಂತ್ ಇವನ್ನೆಲ್ಲ ನೋಡಿದ್ರೆ ಒಂದು ಹೆಚ್ಚು ಕಡಿಮೆ ಒಂದು 200 ಮೀಟರ್ ಲೆಂತ್ ಇತ್ತು ಅಂದ್ರೆ ಲೆಂತ್ ಹಬ್ಬ ಅಂದ್ರೆ ಕೊಡಂಬಿ ಅದು.
ಅಲ್ಲಿ ಎಷ್ಟೊತ್ತಾಯ್ತು ಅಂತ ನಿಮ್ಮ ಪ್ರಕಾರ? ಗೋಡಂಬಿ ಹಬ್ಬದಲ್ಲಿ ಹೋರಿ ತಡ ಆಯ್ತು ಅನ್ನೋದೇನೆ ಎಷ್ಟೋ ಹೊತ್ತಿಗೆ ಕೇಳ್ತಿದ್ವಿ ನಾವು. ಹೆದರಿದೇವು ನಾವೇ ಹೋರಿ ನಮ್ಮ ತಡ ಆಯ್ತೈತ ಇಲ್ಲ ಅಂತ. ಆದ್ರೂ ಬಂಪರ್ ಹೊಡೆದ ಅಂದ್ರೆ ಅದು ದೊಡ್ಡ ಹೆಮ್ಮೆ. ಈಗ ಅಂದಾಜು ಒಂದು 200 ಮೀಟರ್ ಅಖಾಡ ಇತ್ತು ಅಂದ್ರೆ ನಿಮ್ಮ ಹೋರಿ ಎಷ್ಟು ಸೆಕೆಂಡಲ್ಲಿ ತಡ ಆಗ್ಬೋದು ಅಂತ ಅಂದಾಜು? ನಾನು ಅಷ್ಟು ಪರ್ಟಿಕ್ಯುಲರ್ ಆಗಿ ಇದು ಗಮನಿಸಿಲ್ಲ ಅದನ್ನ. ನಮ್ದು ಆದ್ರೆ ಇದು ಮಳಲ ಹೋದಾಗ ನಮ್ಮ ಅಣ್ಣಾರು ಏನೋ ಒಂದು ಮಾಡಿದ್ರಪ್ಪ, ಅಲ್ಲಿ ಒಂದು 10 ಏನೋ 11 ಸೆಕೆಂಡಿಗೆ ಏನೋ ತಡದಿರ್ಬೇಕು ಒಟ್ಟು ಅಲ್ಲಿ. ನಮ್ಮ ಅಣ್ಣಾರು ಒಬ್ರು ವಿಡಿಯೋ ಮಾಡಿದ್ರು ಅಲ್ಲಿ ನೋಡಿದ್ದು. ಹೇಳ್ಕೊಳ್ಳೋದೇನಂತದೇನಲ್ಲ. ಗೋಡಂಬಿ ಆ ಕಡೆ ಅಂತೂ ದೊಡ್ಡದು, ಅಲ್ಲಿನೂ ಎಷ್ಟು ಒಟ್ಟು ನಮ್ಗೆ ಅದ್ರ ಸೆಕೆಂಡ್ಸ್ ನಾನು ನೋಡಿಲ್ಲ. ಆದ್ರೆ ಹೋರಿ ಮಾತ್ರ ಚೆನ್ನಾಗಿ ಸ್ಪೀಡ್ ಮಾಡುತ್ತೆ ಅಷ್ಟೇ. ಅದನ್ನ ದೇವ್ರಣೆ ನಾವು ಮತ್ತೆ ಇದನ್ನ ಅನ್ಕೊಂಡಿಲ್ಲ, ಏನು ಟೈಮಿಂಗ್ಸ್ ಇಂದ ನಾವು ಇದು ಮಾಡಿಲ್ಲ. ಇಷ್ಟೇ ಸೆಕೆಂಡಿಗೆ ಅಂತಂದು ಹೇಳಿ ನಾವು ಬಿಡೋ ಟೆನ್ಷನ್, ಹೋರಿ ಹೊರಗೆ ಬರೋ ಟೆನ್ಷನ್ ಎಲ್ಲ ಗೊತ್ತಿರುತ್ತಲ್ಲ. ಹೋರಿ ಬಿಟ್ಟಿಂದಾನು ಹೋರಿ ಹೊರಗೆ ಬರ್ಬೇಕು, ಹೋರಿ ಹೊರಗೆ ಬಂದು ನಮ್ಮ ಕೈಯಾಗ ಸಿಗೋ ಮಟನ ಆ ಭಯ ಇದ್ದೇ ಇರುತ್ತಲ್ಲ. ಅಂತ ಧೈರ್ಯ ಐತಂದ್ರೂ ಭಯ ಇದ್ದೇ ಇರುತ್ತೆ. ಆ ಭಯದಲ್ಲಿ ಯಾವ ಸೆಕೆಂಡ್ಸ್ ನೋಡೋಣ, ಹೋರಿ ಹೊರಗೆ ಬರೋದೇ ಒಂದು ದೊಡ್ಡದು. ಪಿ ಹೋರಿಯಲ್ಲಿ ಸೆಕೆಂಡ್ಸ್ ನೋಡೋದು ಬಹಳ ರೇರ್. ಮೇನ್ ಹೋರಿ ಹೊರಗೆ ಬಂದು ನಮ್ಮ ಕೈಯಾಗ ಸಿಗೋ ಮಟನೇ ನಮ್ಗೆ ಅದೇ ದೊಡ್ಡ ಸೆಕೆಂಡ್ಸ್, ಅದೇ ದೊಡ್ಡ ಆ ಸೆಕೆಂಡ್ಸ್ ಅಲ್ಲಿ ನಮಗೆ ಸೆಕೆಂಡ್ಸ್ ನಮ್ಗೆ ಬಿಡ್ತಾ ಇರ್ತದೆ. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಇದಕ್ಕೆ ನಮ್ಮ ಊರಿಗೆ ಯಾವ್ದೇ ಕ್ಲಿಪ್ ಇಲ್ಲ, ಕರೆಂಟ್ ಶಾಕ್ ಇಲ್ಲ, ಓನ್ಲಿ ನೇರ ದಿಟ್ಟ ನಿರಂತರ ಒಂದೇ ನಮ್ದು. ಮುಗ್ದಾನ್ ಟೈಟ್ ಮಾಡೋದು, ಬಲಗಡೆ ತಂದು ಬಿಡೋದು, ಕಡೆಗೆ ಅಣ್ಣಾರ್ ಹಿಡಿಯೋದು ಮತ್ತೆ ತಂದು ಅದೇ ಇಷ್ಟೇ ರೀ. ನೋಡಿರಲ್ಲ ನಾವು ನಮ್ದು ಗರುಡ ಟೀಮು. ಗರುಡ ಟೀಮ್ನಲ್ಲಿನ ನಾನು ಅದೇ ಹೇಳಿದ್ನಲ್ಲ, ಹಬ್ಬ ಸಾಕು ಅನ್ನೋ ಲೆಕ್ಕದಲ್ಲಿ ನಮ್ಮ ತಮ್ಮ ಶಂಕರ, ದೀಪು, ಆಮೇಲೆ ನಮ್ಮ ಧನು, ಆಮೇಲೆ ನಮ್ಮ ಮಣಿ, ಒಂದು ಇತರೆ ನಮ್ಮ ಹುಡ್ರು ಎಲ್ಲರೂ ಸಾಥ್ ಕೊಟ್ರು. ಆಮೇಲೆ ಅವರೆಲ್ಲ ನಾವು ನಿಂದಿರ್ ತಗೊಂಡಾಗ ಮತ್ತೆ ನಾವು ಹೋರಿ ತೊಗೊಂಬಂದಿಂದ ನಮ್ಮ ದೇವು, ಕೇಡಿ, ನಮ್ಮ ಕುಮಾರ್ ಅಂತಂದು ಹನ್ಗಲ್ ನಾವ್ನ ಒಟ್ಟು ಅವರೆಲ್ಲರೂ ಮತ್ತೆ ಸಪೋರ್ಟ್ ಮಾಡ್ಕೊಂತ ಹಬ್ಬ ಮಾಡ್ತಿದ್ವಿ. ಅದಾಗಿಂದನೂ ನೆಕ್ಸ್ಟ್ ಈದ್ ಬಂದಿಂದ ಇವರೆಲ್ಲರೂ ಸಾಥ್ ಮತ್ತೆಲ್ಲ ಬಳಗ. ಮತ್ತೆ ಇವ್ರು ಮುಂಚೆ ಹಳಬ್ರು, ಇವರು ಈ ಹೊರಿಗೆ ಇವ್ರು ಹಳಬ್ರು ಇವರೆಲ್ಲ. ಮತ್ತೆ ಇವರೆಲ್ಲ ಜತ್ತಾದ್ರೆ ಇವರೆಲ್ಲ ಕೈ ಜೋಡಿಸಿದ್ರೆ ಕೊಟ್ಟೇವಿ ಅಂತಂದೇಳಿ ಅವ್ರೇ ನಮ್ಮನ್ನು ಬಿಟ್ಟಿಲ್ಲ. ಅವ್ರು ಹೊರಿ ಬಿಟ್ಟಿಲ್ಲ, ಅವ್ರು ಅವತ್ತೇನು ಅಭಿಮಾನ ಪ್ರೀತಿ ತೋರಿಸಿದ್ರಲ್ಲ, ಇವತ್ತು ಅಭಿಮಾನ ಪ್ರೀತಿನ ಇನ್ನೂ ಹೆಚ್ಚಿಗೆ ತೋರಿಸ್ತಾರ. ನಾವು ಹಂಗಾಗಿ ಅಷ್ಟೇ ಊರ್ ಚೇಂಜ್. ಅದು ಸಿಮಾದ್ರಿ, ಅಲ್ಲಿ ಅದ್ರ ಸಿಮಾದ್ರಿ, ಇಲ್ಲಿ ಅದು ಸಿಮಾದ್ರಿ. ಅವತ್ತಲ್ಲಿ ಕ್ರೇಜ್ ಚೇಂಜ್ ಆಗಿಲ್ಲ, ಇವತ್ತಲ್ಲಿ ಗತ್ತು ಚೇಂಜ್ ಆಗಿಲ್ಲ. ಯಾವತ್ತಿದ್ರ ಅವತ್ತು ಟಾಪ. ಇವತ್ತಲ್ಲಿ ದೇಗೇರಿ ಬಿಟ್ಟು ಇದು ಬೇರೆಯವ್ರು ಬಂದಂದು ಅದ್ರ ಇದ್ರಿಗೆ ಅಭಿಮಾನ ಕಮ್ಮಿ ಆಗಿಲ್ಲ. ಅವು ಇನ್ನೂ ಕ್ರೇಜ್ ಜಾಸ್ತಿ ಆಗೈತಿ ನಮ್ಗೆ. ಇನ್ನೂ ಬೆಳಿಲಿ. ಅಲ್ಲಿ ನಮ್ಮನೆ ಇದ್ರಾಗ ಅಲ್ಲಿ ಹೆಂಗ್ ಬೆಳೆದ ನೋಡ, ಇದು ಅದ್ರ ಡಬಲ್ ಬೆಳಿಲಿ. ಅಲ್ಲಿ ಕ್ರೇಜ್ ನಮ್ಗೆ ಇಲ್ಲಿದೆ. ಎಲ್ಲಿದ್ರೆ ನಮ್ಗೆ ಒಂದ ಬಸವಣ್ಣ. ಇದುವರೆಗೂ ಏನು ನೋಡಿದ್ರು ಇದು ಸಿಂಹಾದ್ರಿಯ ಒಂದು ಸಣ್ಣ ಸಂದರ್ಶನ ಅಷ್ಟೇ. ಹೋರಿ ಹಬ್ಬನ ಬೆಳೆಸಿ ಉಳಿಸ್ಕೊಂಡೋಗಿ ಒಳ್ಳೆ ರೀತಿಯಿಂದ ಬೆಳೆಸ್ಕೊಂಡೋಗಿ ಅಷ್ಟೇ ನಾನು ಹೇಳೋದು. ಸಿಂಹಾದ್ರಿಯನ್ನ ಹೋರಿ ತನ್ನ ಹೆಸರನ್ನ ಈಗ ಮಾಡ್ಕೊತ ಬರ್ತಿದೆ. ಆ ಹೆಸರು ಇನ್ನೂ ದುಪ್ಪಟ್ಟಾಗಲಿ, ಅದಕ್ಕೆ ಒಂದು ಪುಷ್ ಕೊಡೋಣ ಅಂತ ಒಂದು ವಿಡಿಯೋ ಅಷ್ಟೇ ಇದು. ಈ ವಿಡಿಯೋನ ನೋಡೋದು ಆದಮೇಲೆ ನೆಕ್ಸ್ಟ್ ಅಖಾಡ ಯಾವುದೇ ಒಂದು ಅಖಾಡದಲ್ಲಾಗಿರಲಿ, ಈ ವಿಡಿಯೋ ನೋಡ್ತಿರೋರ್ಗೆ ಹೇಳ್ತಿರೋದು, ಸಿಂಹಾದ್ರಿ ಹೋರಿ ಬಂತು ಅಂದರೆ ನಿಮ್ಮ ಒಂದು ಕೂಗು ಆ ಹೋರಿಗೋಸ್ಕರ ಇರಲಿ ಅಂತ ಒಂದು ಬೇಡ್ಕೊತಿದ್ದೀವಿ ಅಷ್ಟೇ. ನಿಮ್ಮ ಒಂದು ಸಪೋರ್ಟ್ ಆ ಹೋರಿಗೆ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಆ ಹೋರಿ ಮಾಲೀಕರು ಹೇಳ್ತಿದ್ದಾರೆ ಇನ್ನೂ ಹೆಚ್ಚು ಬೆಳೆಸಬೇಕಾಗಿದೆ ಹೋರಿ ಹೆಸರು ಅಂತ. ಇಂಥ ಹೋರಿಗಳು ಚೆನ್ನಾಗಿ ಹೋಗದೆ ಇರೋ ಹೋರಿಗಳ ಬಗ್ಗೆ ಮಾತಾಡ್ತಿಲ್ಲ, ಅಥವಾ ಹೆಸರು ಮಾಡಿಕೊಂಡು ಯಾವುದೋ ಒಂದು ಹೋರಿಗಳ ಬಗ್ಗೆ ಮಾತಾಡ್ತಿಲ್ಲ. ಅಖಾಡದಲ್ಲಿ ಪಿ ಹೊತ್ಕೊಂಡು ಹೋಗೋದು ತುಂಬ ಕಷ್ಟ. ಈಗಿನ ಕಾಲದಲ್ಲಿ 5 ರೌಂಡು 6 ರೌಂಡ್ ಹೋಗೋದೆಲ್ಲ ಭಾಳ ಕಷ್ಟ ಇದೆ. ಅಂಥ ಅಖಾಡಗಳಲ್ಲಿ ಹೋರಿ ಹಬ್ಬದಲ್ಲಿ ತನ್ನದೇ ಆದಂಥ ಒಂದು ಪಿನ ಒಂದು 10 ರಿಂದ 15 ಅಡಿ ಹೊತ್ಕೊಂಡು 5 ರೌಂಡು 6 ರೌಂಡ್ ಹಬ್ಬ ಮಾಡ್ಕೊಂಡು ಬರ್ತಿದೆ. ಹೆಸರು ನೋಡಿ ಯಾವುದೋ ಒಂದು ಈಗ ಬಸವಣ್ಣ ಅಂತಲೇ ಟ್ರೀಟ್ ಮಾಡಿ, ಯಾವುದೇ ಒಂದು ಬಸವಣ್ಣ ಅಂತ ಟ್ರೀಟ್ ಮಾಡಿ ಆಮೇಲೆ ಆ ಬಸವಣ್ಣಕ್ಕೊಂದು ಹೆಸರು ಇಟ್ಟಿರ್ತಾರೆ. ಆ ಬಸವಣ್ಣದ ಹೆಸರು ಮುಂದಿನ ಅಖಾಡಗಳಲ್ಲಿ ನಿಮ್ಮ ಒಂದು ದನಿ ಆ ಹೆಸರಲ್ಲಿ ಇರಲಿ ಅಷ್ಟೇ ನಾನು ಕೇಳ್ಕೊಳೋದು. ಎಲ್ಲರಿಗೂ ಇಲ್ಲಿ ಬಂದಿರೋಂಥ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಪರ್ಟಿಕ್ಯುಲರ್ ಆಗಿ ನಾವು ಬರ್ತೀವಿ ಅಂತ ಅಂದಾಗ ಟೈಮ್ ಕೊಟ್ಟು ಬನ್ನಿ ಈ ಕಡೆ, ಬನ್ನಿ ಈ ಕಡೆ. ಹೋರಿದು ಇಂಟರ್ವ್ಯೂ ಮಾಡ್ತೀವಿ ಅಂದ ತಕ್ಷಣ ಬನ್ನಿ ಸರ್, ನೀವು ಯಾವಾಗ ಬಂದರೂ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಇವರೇ ಮಾಲೀಕರು. ತುಂಬ ಥ್ಯಾಂಕ್ ಯು ಸರ್, ನಿಮಗೆ ತುಂಬ ಧನ್ಯವಾದಗಳು ನಮ್ಮ ಕಡೆಯಿಂದ. ಹೋರಿ ಹಬ್ಬನ ಬೆಳೆಸಿ ಉಳಿಸಿ
ಪ್ರತಿಯೊಂದು ಹೋರಿಗಳು ಈಗ ಹೇಳ್ತಿದ್ದೀರಾ ನಡ ನಮ್ಮ ಹೋರಿ ಮಾಡಿ ಅಂತ. ಈ ಹೋರಿ ವಿಡಿಯೋ ಇನ್ನೊಂದು 2-3 ದಿನಗಳಲ್ಲಿ ಅಪ್ಲೋಡ್ ಆಗುತ್ತೆ. ಅವಾಗ ನಿಮ್ಮ ಹೋರಿ ಹೆಸರನ್ನ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಹೋರಿ ಹೆಸರು ತುಂಬ ಬಂದಿತ್ತು ಅಂದರೆ ಪಕ್ಕಾ ಪಿಕ್ ಮಾಡ್ತೀವಿ. ಆ ಹೋರಿ ಹೆಸರು ಪಕ್ಕಾ ಬಂದೇ ಬರ್ತೀವಿ. ಅದು ಹೆಸರು ಮಾಡಿರಲಿ ಮಾಡದೇ ಇರಲಿ ಅಥವಾ ಇನ್ನೂ ನೀವು ಮನೇಲಿ ಕಟ್ಟಾಕೊಂಡಿರಿ ಮಾಡೇ ಮಾಡ್ತೀವಿ. ಹೋರಿ ಹಬ್ಬದಲ್ಲಿ ಆ ಹೆಸರನ್ನ ಮಾಡೇ ಮಾಡ್ತೀವಿ. ಆ ಹೆಸರಲ್ಲಿರೋ ಹೋರಿನ ಖಂಡಿತ ಬೇಜಾರಂತೂ ಮಾಡಲ್ಲ. ಯಾರು ಬೇಜಾರು ಹಾಕೋಗ್ಬಿಡಿ. ಜೈ ಹೋರಿ ಹಬ್ಬ. ಇಲ್ಲ